ಡಾಕ್ಟರ್ ಪಿ ವೆಂಕಟರಾಜ ಪುಣಿತಿದರ ಕುವೆಂಪು ನೆನಪ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಈ ಕುವೆಂಪು ಚತುರ್ಭಾಷಾ ಕಾವ್ಯ ಸಂವಾದದ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಈ ಸಮಯದಲ್ಲಿ ಇವತ್ತು ಈ ಕಾರ್ಯಕ್ರಮದ ಸಮನ್ವಯಕಾರರಾಗಿ ಇರುವವರು ಹಿರಿಯ ಸಾಹಿತಿ, ಕವಿ ಹಾಗೂ ಕಾಸರಗೋಡಿನ ಹೆಮ್ಮೆಯ ಅಭಿಮಾನಿಯ ಸುಪುತ್ರ ಶ್ರೀ ರಾಧಾಕೃಷ್ಣ ಉಳೆತಡ್ಕ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಇವತ್ತು ನಮ್ಮ ವೆಂಕಟರಾಜ ಪುಣಿಜಿತರು ಹಲವಾರು ಭಾಷೆಗಳಲ್ಲಿ ಅತ್ಯಂತ ಹೆಚ್ಚು ಪಾಂಡಿತ್ಯವನ್ನು ಹೊಂದಿದವರು. ಅವರ ಬಗ್ಗೆ ಇವತ್ತು ಒಂದು ಕವಿತೆ ಹಾಗೂ ಅದರ ಬಗ್ಗೆ ಸಂವಾದ ನಡೆಸಲಿಕ್ಕೆ ನಮ್ಮೊಂದಿಗೆ ಇರುವವರು ಕನ್ನಡದ ಶ್ರೀಮತಿ ಲಕ್ಷ್ಮೀ ಕೆ, ಸಹಾಯಕ ಅಧ್ಯಾಪಕರು, ಸರ್ಕಾರಿ ಕಾಲೇಜು ಕಾಸರಗೋಡು. ಅವರು ಈ ಮೊದಲೇ ತುಂಬ ಹಲವಾರು ಕ್ಷೇತ್ರಗಳಲ್ಲಿ ತುಂಬ ಸಾಧನೆ ಮಾಡಿದಂಥವರು. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮೊಟ್ಟಿಗೆ ನಮ್ಮ ಮಾತೃಭಾಷೆ, ಸಹೋದರ ಭಾಷೆ, ನಾವು ಬದುಕುವ ಭಾಷೆ ಹಾಗೂ ಅದೇ ಪ್ರಕಾರ ರಾಜ್ಯದ ಭಾಷೆ ಆದಂಥ ಮಲಯಾಳಂ ಭಾಷೆಯಲ್ಲಿ ನಮ್ಮೊಂದಿಗಿದ್ದಾರೆ ರವೀಂದ್ರನ್ ಪಾಡಿ. ಅವರನ್ನು ಕೂಡ ಈ ಸಮಯದಲ್ಲಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ತುಳು ಅಂದರೆ ಈ ಬಾರ್ಕೂರಿನಿಂದ ನೀಲೇಶ್ವರ ತನಕ ಇರುವಂಥ ಹಾಡು ಜನರ ಎಲ್ಲ ಜೀವನಾಡಿ. ಇಂಥ ತುಳು ಭಾಷೆಯ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಹಾಗೂ ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶಾಲತಾಚೆಯವರು. ಅವರು ಕೂಡ ಸರ್ಕಾರಿ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರು ಹಾಗೂ ಎಲ್ಲರಿಗೂ ಚಿರಪರಿತರು ಹಾಗೂ ಹಲವಾರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು. ಅವನ್ನು ಕೂಡ ಈ ಸಮಯದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮೊಂದಿಗಿದ್ದಾರೆ ನಿವೃತ್ತ ಅಧ್ಯಾಪಕರು, ಮೇವದವ್ ಶಾಲೆಯವರು. ಅದರ ಸಂಸ್ಕೃತ ಭಾಷೆಯಲ್ಲಿ ಅತ್ಯಂತ ಹೆಚ್ಚಿನ ಪಾಂಡಿತ್ಯ ಹೊಂದಿದವರು. ಅದೇ ಪ್ರಕಾರ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಸಂಸ್ಕೃತ ಅಧ್ಯಯನ ಕೇಂದ್ರ ಇದ್ದರೆ ಅದು ತಮ್ಮ ಮಹಾಜನ ಸಂಸ್ಕೃತ ಕಾಲೇಜು, ಅಲ್ಲಿ ಕಲಿತವರು. ಅವರನ್ನು ಶ್ರೀ ವಿಜಯಖಾನ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮೊಂದಿಗಿದ್ದಾರೆ ಹಲವಾರು ಪ್ರಮುಖರು ನಮ್ಮೊಂದಿಗಿದ್ದಾರೆ. ಶ್ರೀ ವಿಶಾಲಾಕ್ಷ ಪುತ್ರಕಲಾ ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದು ಕಾರ್ಯಕಾರಿ ಸದಸ್ಯರು ಮಾತ್ರವಲ್ಲ, ಅವರು ಸಂಘಟನಾ ಕಾರ್ಯದರ್ಶಿ ಕೂಡ. ಹಾಗೆ ನಮ್ಮ ಇಲ್ಲಿಯ ಹಿರಿಯ ಹಲವಾರು ಜನರು ನಮ್ಮೊಂದಿಗಿದ್ದಾರೆ. ಅವರು ಶ್ರೀ ಮಹಾಲಿಂಗ ಇದ್ದಾರೆ. ಅದೇ ಕಾಲ ಮುಟ್ಟಿ ಅದೇ ಪ್ರಕಾರ ಹೃದಯದ ಭಾಷೆಯಲ್ಲಿ ಮಾತಾಡುವಂಥ ಕಾವ್ಯ. ಈ ಕಾವ್ಯದ ಭಾಷೆಯಲ್ಲಿ ಎಲ್ಲರನ್ನು ಸ್ವಾಗತಿಸಿ ನಾನು ಇನ್ನೊಮ್ಮೆ ಮಾಡ್ತೇನೆ. ಅದೇ ಪ್ರಕಾರ ಈ ಕಾರ್ಯಕ್ರಮ ಇದರ ತನಕ ನಿರೂಪಣೆ ಮಾಡಿದಂಥ ಶ್ರೀ ರವಿ ನಾಯಕಾಪು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿ ನನ್ನ ಸ್ವಾಗತದ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಾಹಿತ್ಯದ ಗೋಷ್ಠಿ, ಅಭಿಮಾನದ ಗೋಷ್ಠಿ, ಅದೇ ಪ್ರಕಾರ ಕಾಸರಗೋಡು ಕನ್ನಡದ ನೆಲದ ಗೋಷ್ಠಿ. ಇಂಥ ಒಂದು ಕಾವ್ಯ ಸಂವಾದಕ್ಕೆ ಹೊರಗಿನಲ್ಲಿದ್ದವರು, ಈಗ ತಾನೇ ಊಟ ಮುಗಿಸಿದವರು. ಅದೇ ಪ್ರಕಾರ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹೊರಗೆ ನಿಂತವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ಪ್ರಕಾರ ಈ ಕಾವ್ಯ ಸಂವಾದ ಎನ್ನುವುದು ಹೊಸ ಸೃಷ್ಟಿ. ಅದೇ ಪ್ರಕಾರ ಆ ದೃಷ್ಟಿ, ಅದೇ ಪ್ರಕಾರ ಇಂಥವನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕುಳಿತುಕೊಳ್ಬೇಕು ಅಂತ ಕೇಳಿಕೊಂಡು ಮುಂದಿನ ಕಾರ್ಯಕ್ರಮ ನಡೆಸಬೇಕಾಗಿ ಶ್ರೀ ರಾಧಾಕೃಷ್ಣ ಉಳೆತಡ್ಕ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪಿ ವೆಂಕಟರಾಜ ಪುಣಿಚಿತಾಯರ ಕಾವ್ಯ ಮತ್ತು ಕಾವ್ಯದ ಕುರಿತಾದ ಅವರ ನಿಲುವುಗಳು ಮತ್ತು ಚತುರ್ಭಾಷೆಯಲ್ಲಿ ಅವರ ಒಟ್ಟು ಸಾಧನೆಗಳು, ಇದರ ಬಗ್ಗೆ ಇವತ್ತು ಇಲ್ಲಿ ನಡೆಯುವಂತಹ ವಿಚಾರ ಸಂಕಿರಣ. ತುಳು ಅಥವಾ ತುಳುವಿಗೆ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಇತ್ತು ಎನ್ನುವುದನ್ನು ತೋರಿಸಿದವರು ಡಾಕ್ಟರ್ ಪಿ ವೆಂಕಟರಾಜ ಪುಣಿಚಿತಾಯರು. ತುಳು ಮಹಾಕಾವ್ಯಗಳನ್ನು ಪತ್ತೆ ಹಚ್ಚುವ ಮೂಲಕ
ತುಳು ಜನಪದ ಐತಿಹ್ಯಗಳನ್ನು ಸಂಶೋಧನೆ ಮಾಡುವ ಮೂಲಕ ಒಟ್ಟು ತುಳುವಿಗೆ ಒಂದು ವಿಶೇಷ ಸ್ಥಾನಮಾನ ಇಲ್ಲಿತ್ತು ಎಂಬುದನ್ನು ಸಾಹಿತ್ಯಪಡಿಸಿದವರು ಡಾಕ್ಟರ್ ಪಿ ವೆಂಕಟರಾಜ ಪುಂಚಿತಾಯರು. ಅವರ ತುಳು ಕವನ ಸಂಕಲನಗಳು, ತುಳುವಿನ ಕುರಿತಾದಂತಹ ಲೇಖನಗಳು ಬಹಳಷ್ಟು ಪ್ರಸಿದ್ಧವಾಗಿವೆ. ಭೂತಾರಾಧನೆಯ ಬಗ್ಗೆ ಇರಬಹುದು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಇರಬಹುದು, ತುಳುನಾಡಿನ ದೇವಾಲಯಗಳ ಬಗ್ಗೆ ಇರಬಹುದು ಅಥವಾ ಒಟ್ಟು ತುಳುನಾಡಿನ ಬಗ್ಗೆ ಅವರು ಮಾಡಿದಂತಹ ಸಂಶೋಧನೆ ಅದು ಬಹಳ ಪ್ರಮುಖವಾದದ್ದು. ಮಹಾಜನಪದ ಎನ್ನುವಂತಹ ಒಂದು ಬೃಹತ್ ಕೃತಿಯಲ್ಲಿ ಅವೆಲ್ಲವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಡಾಕ್ಟರ್ ಪಿ ವೆಂಕಟರಾಜ ಪುಂಚಿತಾಯರು ಕಾಸರಗೋಡಿನ ಒಬ್ಬ ಸಾಹಿತಿಯಾಗಿ, ಸಂಶೋಧಕರಾಗಿ ಗೋವಿಂದ ಪೈಗಳ ಹಾಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅವರು ಸವ್ಯಸಾಚಿಸಿದವರು. ಗೋವಿಂದ ಪೈಗಳು ಹೇಗೆ ಒಬ್ಬ ಕವಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಬರಹಗಾರನಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಪ್ರಬಂಧಕಾರನಾಗಿ ಎಷ್ಟು ಪ್ರಸಿದ್ಧರು, ಅದೇ ರೀತಿಯಲ್ಲಿ ಅದೇ ಜಾಡಿನಲ್ಲಿ ಡಾಕ್ಟರ್ ಪುಂಚಿತಾಯರು ಕೂಡ ತನ್ನ ಸಾಧನೆಯನ್ನು ಮೆರೆದವರು. ಆದ ಕಾರಣ ಗೋವಿಂದ ಪೈಗಳ ಬಳಿಕ ಕಾಸರಗೋಡಿನಲ್ಲಿ ಸಾಹಿತ್ಯ ಮತ್ತು ಸಂಶೋಧನೆಯನ್ನು ಸವ್ಯಸಾಚಿಸಿದ ಏಕ ವ್ಯಕ್ತಿ ಡಾಕ್ಟರ್ ಪಿ ವೆಂಕಟರಾಜ ಪುಂಚಿತಾಯರು. ಅವರ ತುಳು ಕಾವ್ಯದ ಬಗ್ಗೆ ಅಥವಾ ಕವಿತೆಯ ಬಗ್ಗೆ, ಒಟ್ಟು ತುಳುವಿಗೆ ಬೇಕಾಗಿ ಅವರು ನೀಡಿದಂತಹ ಕೊಡುಗೆಯ ಬಗ್ಗೆ ಇಲ್ಲಿ ಅಭಿಪ್ರಾಯಗಳನ್ನು ಮಂಡಿಸಲಿರುವವರು ಡಾಕ್ಟರ್ ಆಶಾಲತಾ ಚೇವಾರ್ ಅವರು. ಆಶಾಲತಾ ಚೇವಾರ್ ಅವರು ಕಾಸರಗೋಡು ಸರಕಾರಿ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರುವವರು. ಅವರು ಸಂಶೋಧಕಿಯೂ ಹೌದು, ಸಂಘಟಕಿಯೂ ಹೌದು. ಪುಂಚಿತಾಯರ ಬಹಳಷ್ಟು ಸಾಹಿತ್ಯ ಸಾಧನೆಗಳ ಬಗ್ಗೆ ಅವರು ಸಂಶೋಧನೆ ಮಾಡಿದವರು. ಈಗ ಒಟ್ಟು ಪುಂಚಿತಾಯರ ಒಂದು ಕವನದ ಬಗ್ಗೆ ಅವರು ವಾಚಿಸ್ತಾರೆ ಮತ್ತು ವ್ಯಾಖ್ಯಾನ ಮಾಡ್ತಾರೆ ಮತ್ತು ತುಳುವಿಗೆ ಡಾಕ್ಟರ್ ಪುಂಚಿತಾಯರು ನೀಡಿದಂತಹ ಕೊಡುಗೆಗಳ ಬಗ್ಗೆ ಅವರು ಮಾತನಾಡುತ್ತಾರೆ. ಅವರಿಗೆ ಒಂದು 10 ಅಥವಾ 15 ನಿಮಿಷವನ್ನು ನಾನು ಮೀಸಲಿಡುತ್ತೇನೆ. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಡಾಕ್ಟರ್ ಪುಂಡೂರು ವೆಂಕಟರಾಜ ಪುಂಚಿತಾಯ ಪ್ರತಿಷ್ಠಾನ, ಕಾಸರಗೋಡು. ಕೇರಳ ತುಳು ಅಕಾಡೆಮಿ, ಮಂಜೇಶ್ವರ. ಮುಕ್ಕುಲ್ನ ಮುತಾಲಿಕೆಡು ನಡಪನಂಚಿನ ತುಳು ರತ್ನ ಬಹುಭಾಷಾ ವಿದ್ವಾಂಸರಾಯನಂಚಿನ ಡಾಕ್ಟರ್ ಪಿ ವೆಂಕಟರಾಜ ಪುಂಚಿತಾಯ ಮೆರೆನ ನೆನೆಪುದ ಈ ಕಾರ್ಯಕ್ರಮಡು ಉಪ್ಪುನಂಚಿನ ಮಲ್ಲ ಬಿನ್ನೆರೆ ಮುಲ್ಪ ಸೇರ್ದಿನ ಮಾತೆರೆಗ್ಲ ಸುರುಕಾದ ಎನ್ನ ನಮಸ್ಕಾರ. ವೆಂಕಟರಾಜ ಪುಂಚಿತಾಯರ್ನ ಕವನ ನೆತ್ತ ಬಗ್ಗೆ ಇಂಕ್ ಪಾತೆರ್ನ ಅವಕಾಶನ ಕೊಡ್ತೀನಿ. ನೇರವಾದ ಯಾನು ಅರ್ನ ಕೆಲವು ಕವನಗಳೇನು ಇಂಕ ತೆರಿನ ಮಟ್ಟಿಗೆ ವಿಮರ್ಶೆ ಮನ್ಪರೆ ಉಲ್ಲೆ. ಅರ್ನ ರಡ್ಡು ಕವನಲು ತುಳು ಭಾಷೆಡು ಪ್ರಕಟ ಆತುಂಡು. ಸುರುಕಾದು 1983 ಇಸವಿಡು ಪ್ರಕಟ ಮಂತಿನಂಚಿನ ಆಲಡೆ ಪನ್ಪುನಂಚಿನ ತುಳು ಕವನ ಸಂಕಲನ ಅಂಡ ಕುಡಲ ಮಲ್ಲಿಗೆ ಪನ್ಪುನಂಚಿನ ಸಂಕಲನ 2005 ಅವು ಪ್ರಕಟ ಆತಿನ ಕವನ ಸಂಕಲನ. ಪುಂಚಿತಾಯರ್ನ ಸಾಹಿತ್ಯಿಕ ಕೆಲಸವನ್ನು ಮುಖ್ಯವಾದ ತುಳುಕು ನಮ್ಮ ಕೇಂದ್ರೀಕರಿಸಂಡ ತುಳು ಲಿಪಿನ ನಾಡ್ದ ಪತ್ತಿನಂಚಿನ ಗತ ಕಾಲಗೂ ಸೇರ್ಪಡೆ ಆಯ್ನಂಚಿನ ತುಳು ಲಿಪಿ
ಉಂಡು ಒಂದು ಜಗತ್ತಿಗೆ ತೋರ್ಸಾಯಿನಂಚಿನ ಒಂಜಿ ಮಹಾನ್ ವ್ಯಕ್ತಿ ಎಂದು ನಮ್ಮ ಅರೆನು ಪನೋಲಿ 4 ಭಾಷೆಡು ಮುಖ್ಯವಾದ 6 ಬೇಲೆನ ಬೆಂದಿನಾರಾಂಡಲ ತುಳು ಸಂಸ್ಕೃತ ಕನ್ನಡ ಸಂಸ್ಕೃತ ಇಂಚಿನ ಭಾಷೆಗೆ ಹೆಚ್ಚಿನ ಒಂಜಿ ಮನ್ನಣೆ ತಿಕ್ಕೊಂದಿತ್ತಿನಂಚಿನ ಕಾಲಡು 6 ಒವ್ವೇ ಒಂಜಿ ಪ್ರತಿಫಲದ ಅಪೇಕ್ಷೆ ಇಜ್ಜಂದೆ 6 ತುಳು ಭಾಷೆಗೆ ತುಳು ಬೋಡಾದು ಬೆಂದಿನ ಬೇಲೆ ಇನಿ ಅರೆನು ಮಲ್ಲ ಮಟ್ಟಿಗೆ ಜಗದ್ವಿಖ್ಯಾತ ಮಂತದನಂದು ನಮ್ಮ ಪನೋಲಿ ಸಂಶೋಧನೆದ ಕೆಲಸನೂ ನಮ್ಮ ಗುರ್ತ ಮನ್ಪುನಾಂಡ 6 ಸ್ಥಳೀಯ ಚರಿತ್ರೆ ಲೋಕಲ್ ಹಿಸ್ಟ್ರಿಗೆ 6 ಮುಖ್ಯವಾಯಿನ ಒಂಜಿ ಪ್ರಾಮುಖ್ಯತೆಯನ್ನು ಕೊರ್ದು ಆ ನಿಲಿಟ್ಟು 6 ತುಳು ಜನಪದ ಸಾಹಿತ್ಯದ ಬೇರೆ ಬೇರೆ ಬೇತೆ ಬೇತೆ ವಿಭಾಗಗಳೇನು ಪಾಡ್ದನ ಇಂಚಿನ ಬೇತೆ ಬೇತೆ ರೂಪಲೇನು 6 ಅಧ್ಯಯನ ಮಂತಿನಾರು ತುಳುಟು ಅರ್ನನೇ ಕೆಲವು ಕವನದ ಉದಾಹರಣೆ ನಮ್ಮ ಪನ್ಪುನಾಂಡ ಅರ್ನ ಆಲಡೆ ಪನ್ಪುನಂಚಿನ ಕವನ ಸಂಕಲನಡು ಬರ್ಪುನಂಚಿನ ತುಳುನಾಡದ ಒಂಜಿ ಸಾಂಸ್ಕೃತಿಕ ಚಿತ್ರಣ ನಮಕು ಮೂಡ್ದು ತೋಜುಂಡು ಆಲಡೆ ಪಂಡ ಐಕೊಂಜಿ ಸಾಂಸ್ಕೃತಿಕವಾಯಿನ ಒಂಜಿ ಹಿನ್ನೆಲೆ ಉಂಡು ಬೆಮ್ಮೆರು ಕ್ಷೇತ್ರಪಾಲೆ ರಕ್ತೇಶ್ವರಿ ನಂದಿಗೋಣೆ ಇಂಚಿನ ದೈವಲೆನ ಒಂಜಿ ಸಮುಚ್ಚಯನ ಆಲಡೆ ಪಂದು ನಮ್ಮ ಉಡುಪಿ ಆ ಭಾಗಡು ಇತ್ತನ ಅಕ್ಲು ಪನ್ಪೇರು ಆ ಕವನಡು ಬರ್ಪನಂಚಿನ ಒಂಜಿ ಸಾಲು ಇಂಚೊಂಡು ಪರತ್ತು ಕತ್ತಲೆ ಕರಿದು ಬರ್ಪುನ ಪೊಸ ಬೊಲ್ಪುನು ಎದ್ಕೊನಡು ಪನ್ಪುನಂಚಿನ ಆಶಯ ಅರ್ನ ತುಡಾರು ಪನ್ಪುನಂಚಿನ ಕವನಡು ಆಲಡೆ ಕವನಡು ಬರ್ಪನಂಚಿನ ಸುರೂತ ಕವನವು ತುಳುನಾಡದ ಪರ್ಬಲು ಮುಖ್ಯವಾದ ಕೆಡ್ಡಸೋ ಹೊಸ ಬಿಸು ಪರ್ಬೋ ಇಂಚಿನ ಕೋಡೆ ಇನಿ ಎಲ್ಲೆ ಭೂತ ವರ್ತಮಾನ ಭವಿಷ್ಯ ನೆತ್ತ ಹೊಂದಾಣಿಕೆಡು ಆಶಾವಾದಡು ತುಳುವೆರೆನು 6 ಲಕ್ಕಾವನಂಚಿನ ಜೆತ್ತದು ನಿದ್ದೆರಂದುಪ್ಪುನಂಚಿನ ತುಳುವೆರೆನು ಲಕ್ಕಾವನ ಪ್ರಯತ್ನನ ಮನ್ಪೇರು ಅಂಚಾದಾರ್ ಪನ್ಪೇರು ಯಾವು ಜೈದಿನೆ ಲಕ್ಕದುಂತುಲೆ ಪಂದು ತುಳುವೆರೆನು ಎಚ್ಚರಿಕೆ ಮನ್ಪುನಂಚಿನ ಒಂಜಿ ಕವಿತ ಉಂಡು ಅವು ಅದು ಜೋಕುಲೆಂಕುಲು ತುಳುವ ಮಣ್ಣದ ಜೋಕುಲು ಸತ್ಯ ಧರ್ಮಡು ನ್ಯಾಯ ನೀತಿಡು ಬಗ್ಗುನಂಚಿನ ಕಷ್ಟ ಮಾರ್ಗುಡು ನಡಪುನ ಕೊಟ್ಟು ಗುದ್ದಲಿ ಪತ್ತದು ಗುಡ್ಡೆನು ತಟ್ಟು ಮಲ್ತಿನ ಬಿರ್ಸೆರು ಪನೊಂದು ತುಳುನಾಡದ ಸಾಂಸ್ಕೃತಿಕ ವಿವರಳೇನು ಈ ಕವನಡು ಕಟ್ಟದು ಕೊರ್ಪೇರು ತುಳುನಾಡದ ಆಟ ಕಂಬುಳ ಭೂಮ್ಯಪ್ಪೆನ ಮೀಪುನ ಪರ್ಬ ಕೆಡ್ಡಸ ಆಟಿಕಳಂಜೆ ಸೋಣದ ಜೋಗಿ ಭೂತದ ಕೋಲದ ಉಲ್ಲೇಖನು ಮೆರ್ನ ಬೆತೆ ಬೇತೆ ಕವನೊಲ್ಲೆಡು ಆ ಉಲ್ಲೇಖಲು ಬರ್ಪುಂಡು ಬಂಗ ಬತ್ತದು ಬೆಂದದು ಸೊಂದುದು ಬಂಗನ ಮರಪ್ಯರೆ ದುಡಿನು ಬೊಟ್ಟುದು ತುಳುನಾಡು ಪುದರ್ ಬರಿಯರೆ ಕಾರಣವಾಯಿನ ಸಮುದಾಯದ ಉಲ್ಲೇಖಲ ಕವನಡು ತೋಜಿದು ಬರ್ಪುಂಡು ದೈವಾರಾಧನೆ ಪಂಡ ಪ್ರಾಚೀನ ಕಾಲೋಡ್ದುಂಚಿ ನಡತು ಬರ್ಪುನ ಪ್ರಕೃತಿದ ಆರಾಧನೆ ಆಲಡೆ ಎಂಚೊಂಡು ಪಂಡ ಬಜವುದ ನಡುಟು ಉಂಡು ಬಜವು ಪಂಡ ಬೆಜಕ್ರೆ ಅವು ಸರ್ಪರಾಜನ ಇಲ್ಲಡೆ ಮುಲ್ಪ ಮರ ದೈಕುಲು ಬಳ್ಳು ದಿಂಜಿನ ಮಲ್ಲ ಮರಕ್ಲು ದಿಂಜಿದುಪ್ಪುನ ಕಾಡು ಮುಲ್ಪದ ಹಿರಿಯಕ್ಲು ಅಕ್ಲೆನ ಬದುಕಡು ಬತ್ತನ ಆಯಾ ನ್ಯಾಯದ ತೊಂದರೆ ತಾಪತ್ರಯನು ಐಕೆ ಉತ್ತರ ಪಡೆಯೊಂದಿತ್ತಿನ ಜಾಗೆಲ ಒಂದುವೆ ಆದಿತ್ತಂಡ್ರಿ ಊರುದ ನ್ಯಾಯಸ್ಥಾನಲ ಒಂದುವೆ ಆದಿತ್ತಂಡ್ರಿ ಅತ್ತಂದೆ ಪ್ರಾಕೃತಿಕ ವಸ್ತುಲೆನೆ ಬಲಸೊಂದು ಆರಾಧನೆ ನಡ್ತೊಂದಿಪ್ಪುನ ದುಂಬುದ ಕಾಲಡು ಒಂಜಿ ತುಳುನಾಡದ ಒಂಜಿ ದೈವಾರಾಧನೆದ ಒಂಜಿ ಪ್ರಾಚೀನ ರೂಪ ನಮ್ಮ ಕರ್ನ ಕವನಲೆಡು ತಿಕ್ಕೊಂಡು ಮುಖ್ಯವಾದ ಆ ಆರಾಧನೆಗಿತ್ತೆ ನಮ್ಮ ದೀಪದ ಎಣ್ಣೆ ಸಾಮಾನ್ಯವಾಗಿ ದೀಪ ಪೊತ್ತಾಯರ ನಮ್ಮ ದೀಪದ ಎಣ್ಣೆಯನ್ನು ಬಳಸಿನಾಂಡ ಆ ಕಾಲಡು ಪೊಣ್ಣೆದ ಎಣ್ಣೆದ ಐನು ಮೈತದು ಪೊತ್ತಾವನಂಚಿನ ತುಡರು ಮಾತ ದೈವಸ್ಥಾನಡು ತುಯ್ಯರ ತಿಕ್ಕೊಂಡು ಒಂದು ಪನ್ಪೇರು ಅಂಚಾದ ತುಡರು ಬದುಕು ಭಾಗ್ಯಗು ಬೊಲ್ಪಾದು ಬೆಳಗಿನ ರೀತಿಲ ಕವನಡು ಬಾರಿ ಪೊರ್ಲಾದು ಆರು ಮುಡೇತು ಕೊಡ್ತೇರು ತುಳುನಾಡದ ಜನಕುಲೆನ ರೀತಿ ನೀತಿ ಸರಳವಾಯಿನ ತುಳುವೆರೆ ಜೀವನ ಕ್ರಮ ನೆತ್ತ ಬಗ್ಗೆಲ ಈ ಕವನ ಗುರ್ತ ಮನ್ಪುಂಡು
ನೆಲತ ಭಾಷೆಡು ಆರು ಕವನೊಲೆನು ಬರೆಪುನ ಪೊರ್ತುಗೆ ನೆಲ ಮೂಲದ ಮುಲ್ಪದ ಸಮುದಾಯದ ಬಗ್ಗೆ ಬರೆತಿನ ಪಾಪೆ ಬಂಡಿ ಪನ್ಪುನಂಚಿನೊಂಜಿ ಕವನಡು ಬಡಪತ್ತದ ಚಿತ್ರನು ಮುಡಿಪೆರು. ವರ್ಷಗೊರ ಬರ್ಪಿ ಭೂತ ಬಂಡಿ ಇದ ಲೆಕ್ಕೋ ಈ ಬದುಕು ಪನ್ಪಿರ ಕವನಡು. ಅತ್ತಂದೆ ಅರೆಗಾಲೋ ಮರಿಯಾಲೋ ಬೀಸು ಕಲ್ಲು ದಟಿಕ್ ಅಡಿಕೆ ಬೂರ್ದು ಪೊಡಿ ಆಯ್ನಂಚಿನ ರಾಗಿದ ಪೊಡಿ ಎಂಕುಲು ಬಡಪತ್ತನೆ ಬದುಕಾದು ಮಂತದು ಎಲ್ಯ ಮಲ್ಲ ಮೆಗ್ಗಿ ಪಲಯೆ ಕಂಡನಿ ಬುಡೆದಿ ದಿನಾಲ ತಪ್ಪಂದಿ ಸೀಕು ಸಂಕಡೋ ಬಂಗ ಬತದು ದೈವ ದೇವರನೆ ಕಣ್ಣು ದಿಂಜಾವುನ ಅಂಚಿನ ದೈವೊಲೆನ ಕೊಟ್ಯದ ಆಯನ ಕರಿಪಂದೆ ಬೇನೆ ದಿಂಜಿ ದುಪ್ಪುನ ಕಣನೀರುಡು ಕೈದೆಕ್ಕುನ ತುಳುವೆರೆ ಬಂಗದ ಬದುಕುನು ಆರು ಕಬಿತೊಡು ಪನಂದುಪ್ಪೇರು. ಈ ಒಂಜಿ ಕಬಿತೊಡು ಒಂಜಿ ಪಕ್ಕಿದ ಉಲ್ಲೇಖಲ ಮನ್ಪೇರಾರು. ಜೋಕುಲು ಪಾಪೋ ಒಂದು ಬುಲಿಪುನಂಚಿನ ಒಂಜಿ ಪಕ್ಕಿ ನಮಕ್ ಮಲಯಾಳದಕ್ಲು ಐನು ವಿಶ್ವ ಪಕ್ಷಿ ಇಂದು ಪನ್ಪೇರು. ಆ ವಿಸುತ್ತ ಟೈಮುಡು ಆ ಪಕ್ಕಿ ಬುಲಿಪುಂಡು. ಜೋಕುಲು ಪಾಪೋ ಅಂದ್ ಪಂದು ಐತ ಪಕ್ಕಿ ಬುಲಿಪುಣ ಐತ ಟೋನು ನಮಕ್ ಕೇನು ಜೋಕುಲು ಪಾಪೋ ಅಂದ್ ಪನ್ಪುಣ ಪಕ್ಕಿ ಅವು ಇಂಡಿಯನ್ ಕುಕ್ಕು ಅಂದು ಅನ್ಪೇರ ಇನ್ನು ಇಂಗ್ಲೀಷ್ಡು. ನಮಕ್ ವಿಶ್ವತ ಟೈಮುಡು ಅವು ನಮ್ಮಂಚಿ ಸಾಮಾನ್ಯವಾದ ತೂಯರ ತಿಕ್ಕುನಂಚಿನ ಪಕ್ಕಿ. ಆ ಪಕ್ಕಿದ ಒಂಜಿ ಉಲ್ಲೇಖಲ ನಮಕ್ ಈ ಒಂಜಿ ಕವನಡು ಬರ್ಪುಂಡು. ಜೋಕುಲು ಪಾಪೋ ಪನ್ಪಿನ ಪಕ್ಕಿಲ ಉಲ್ಲೇಖ ನಮಕ್ ಆ ಕವನಡು ತಿಕ್ಕುಂಡು. ಈ ಪಕ್ಕಿದ ಬುಲಿಪು ಕೇನೆರೆ ನಮಕ್ ವಿಸುತ್ತ ಟೈಮುಡು ತಿಕ್ಕುನ ಅಂಚಾದ ತುಳುನಾಡ್ದ ನೆಲ ಮೂಲದ ಜನಕದ ಬದುಕು ಆ ಪಾಪೆ ಬಂಡಿದ ಲೆಕ್ಕ. ವರ್ಷ ಇಡೀ ದೊಂಬುಡು ಕರಂಚೊಂದಿ ಅಲಕ್ಷ್ಯಗ್ ಈಡಾಪುನ ಆ ಬಂಡಿದ ಲೆಕ್ಕ ಮುಲ್ಪದ ಜನಪದರ್ನ ಬದುಕು ಎಂದು ಈ ಕವನಡು ಆರು ಒಳಾರ್ತನದಿಂಜಾದು ಕೊರ್ತೇರು. ಅವೇ ಲೆಕ್ಕನೆ ಬುಕ್ಕೊಂಜಿ ಕವನ ಪಕ್ಷಿದನೇ ಬಗ್ಗಿಟ್ಟು ಬರತೀನಂಚಿನ ಈ ಬೊಳ್ಳೆರೆ ಮಾಣಿಕ ಅಂದು ಪನ್ಪೇರು. ಮ್ಯಾಕ್ಪಿ ರಾಬಿನ್ ಅನ್ಪೇರ ಇಂಗ್ಲೀಷಡು. ನಮ್ಮೆಲ್ಲದ ಮಾತಿರ್ನಲ ಇಲ್ಲದ ಬರಿಟ್ಟು ಈ ಪಕ್ಕಿನ ಮೇಪಲ ತುಯರೆತಿಕೊಂಡು ಕಪ್ಪುಲ ಬೊಲ್ದುಲ ರಡ್ಡು ರಂಗಡು ಈ ಪಕ್ಕಿಪ್ಪುಂಡು. ಕಾಂಡೆಲ ಬಯ್ಯಡ್ಲ ಭಾರೀ ಪೊರ್ಲ ಕಂಟಡು ಬುಲಿಪುಂಡು ಆ ಪಕ್ಕಿ. ಹಾಡು ಹಕ್ಕಿಂದು ಪನುಲಿ ನಮಕ ಆ ಪಕ್ಕಿನ ಅಂಚಾದ ಈ ಬೊಳ್ಳೆರೆ ಮಾಣಿಕ ಕವನಡು ಕವಿಕ್ಲು ತನ್ನ ಬೇಜಾರನ್ನು ಪಕ್ಕಿಡು ಪನ್ಪುನ ಲೆಕ್ಕನೆ. ತುಳುನಾಡೊರ್ಮೆ ನಮಕ್ ಸುತ್ತಮುತ್ತ ರಾವಂದಿಪ್ಪುನಂಚಿನ ಈ ಪಕ್ಕಿ ಕಾಂಡೆ ಬಯ್ಯಡೆ ಬೇತೆ ಬೇತೆ ನಮೂನಿದ್ದ ರಾಗನು ಪಾಡ್ದು ಪದ ಪನ್ಪುನ ಈ ಪಕ್ಕಿ ನಮಕ್ ಮಾತೆರೆಗ್ಲ ಚಿರಪರಿಚಿತ ಅಂದ ಪನುಲಿ. ಈ ಪಕ್ಕಿದ ಪುದರ್ನ ಕೇನಂದಿನಂಚಿನ ತುಳುವಿರ್ಲ ಇಜ್ಜಿರು ದಾಯ್ಪಂಡ ತುಳುನಾಡದ ಪಾಡ್ದೊನಲಡು ಸಹಿತ ಈ ಪಕ್ಕಿದ ಉಲ್ಲೇಖ ತಿಕ್ಕೊಂಡು. ಬೊಳ್ಳೆರೆ ಮಾಣಿಕನ ಸ್ವರ ದನಿಕೆ ಎನ್ನಗ ಪೊಣ್ಣೊಚ್ಚಿದು ಕೊರ್ಪೇರು ಎಂದು ಪನ್ಪುನ ಉಲ್ಲೇಖ ತುಳು ಪಾಡ್ದನಡು. ಅನೇಕ ಪಾಡ್ದನುಗಳೆಡೆ ಈ ಬೊಳ್ಳೆರೆ ಮಾಣಿಕ ಪಂಪಿನ ಪಕ್ಕಿದ ಉಲ್ಲೇಖಲ ನಮಕ್ ತಿಕ್ಕೊಂಡು. ಆ ಪಕ್ಕಿ ನನ ಏಪ ಬುಲ್ಪೊನೋ ಬೊಳ್ಳೆರೆ ಮಾಣಿಕ ನಿನ್ನ ಸೊರಕೇನೆರೆ ಕಾತೊಂದುಲ್ಲೆ ಮಾಣಿಕೋ ಪಂದು ಕವನೊಡು ಪನ್ಪೇರು. ಏಪಲ ಬುಲಿಪುನ ನಿನ್ನ ದನಿ ಇನಿ ದಾನೆ ಕೇನುಜಿ ತುಳುವೆರೆ ನಂಬೊಲಿಗಿಡು ಶುಭ ಸೂಚನೆ ಕೊರ್ಪಿನಂಚಿನ ಪಕ್ಕಿ ಈ ಬೊಳ್ಳೆರೆ ಮಾಣಿಕೋ. ಬಡಪತ್ತದ ಬಂಗದ ಬದುಕುಡು ನಮ್ಮ ತಿಗಲಿನ ಪೊತ್ತಾವುನ ಚಿತ್ರಣ ಈ ಕವನಡು ಕವಿ ಕೊರ್ಪೇರು. ಅವೇ ಕವನದ ದುಂಬರ್ತಿದು ಪನ್ಪೇರು. ನಾಕೊಂಡೆ ಪೆಲೆತರಿನ ಕೋಪಳಗ ಮಾರೊಂಡೆ ನಾಲಾಣೆದ ನಾಲು ಕಾಜಿ ಮಗಳ ಕೈಕ್ ದೀಡ್ಯೆ ಆಣಗೊಂಜಿ ಒಕ್ಕ ನೂಲು ಮಲ್ಪಾಯರೆ ಆಯ್ಜಿ ಅಮ್ಮೇರ್ನ ಕಾರಿಗೆರಡು ಮುಟ್ಟು ದೆಪ್ಪರಾಯ್ಜಿ ಎಲ್ಲೆ ಪನ್ಪಿ ನಾಯಿ ಕೊಡೆತ ಕಾರ್ಗ್ ಎನ್ನ ಆಸೆ ಪನ್ಪಿನ ಕಂಜಿಲೆನು ಕಟ್ಟಿಯೆ ಕೊಡೆತ ಕಾರು ಪೊರಿತು ಬೂರ್ದು ಕಂಜಿಲಂಚಿ ಪಾರ್ನಗ ಎನ್ನ ಕಿದೆತವುಲೈ ಯಾನೆ ಬೋರಿಯಾದು ಬೂರಿಯೆ ಪಂದು ಕವಿ ಬೊಳ್ಳೆರೆ ಮಾಣಿಕೊಡ ತನ್ನ ಬೇನೆ ಬೇಸರನ್ನು ಪಟ್ಟೊಂದು ಆಲೆನ ಬುಲಿಪುನು ಕೇನೆರೆ ಕೆಬಿಕೊಂಡೆ ಮಂತದುಂತು ಅಂಚಿನ ಕವನ. ವರ ಬೇಕ ಬುಲ್ಪುಯ ಬೊಳ್ಳೆರೆ ಮಾಣಿಕೋ ಒರುವಳ್ಳ ಬಾರು ನಿಕ್ಕು ತೊರಿಪ್ಪೆ ಏನು ನಿನ್ನ ಸೊರನು ಕೇನೆರೆ ಕಾತದುಲ್ಲೆ ಮಾಣಿಕೋ ಪಂದು ಪಕ್ಕಿಡ ತನ್ನ ಭಾವನೆಯನ್ನು ಪಟ್ಟುನ ರೀತಿದ ಕವನ. ಬಾರಿ ಪೊರ್ಲದ ಒಂಜಿ ಕವನ. ಎಂಚೆತ್ತಿನ ತುಳುನಾಡು ಇತ್ತೆಂಚ ಬದಲಾತಂಡು ಪನ್ಪಿನ ಗತಕಾಲದ ತುಳುನಾಡದ ಚಿತ್ರನು ಕವಿ ಉಂದುವೆನ ಬೇತೆನ ಪನ್ಪಿನ ಕವನೊಡು ಪನ್ಪೇರು. ನಿಕ್ಕುಲು ತೂಲೆಯೇ ವರ ಅಂದ ಅತ್ತ ಅಂದು ಈ ಊರು ಉಂದುವೆನ ಅತ್ತ ಬೇತೆನ ದುಂಬೆಂಚೆತ್ತಂಡು ಈ ಊರು ಪಂಡ ಒಂಜಿ ಮುಕ್ಕಾಲಿಗೆ ಒಂಜಿ ಮುಡಿಬಾರು ತಿಕ್ಕೊಂದಿತ್ತನಿಗೆ
ಒಂಜಿ ಕಳಸೆಗೆ ಒಂಜಿ ಮಿಸ್ರಿ ಬಂಗಾರಿಗೆ ಮಿಸ್ರಿ ಪಂಡ ಇಂಗ್ಲೆಂಡ್ದ ರಾಣಿನ ಚಿತ್ರ ಇಪ್ಪುನಂಚಿನ ಒಂಜಿ ನಾಣ್ಯ ಅವು ಒಂಜಿ ಸವರನ ಬಂಗಾರು ಒಂಜಿ ಕಲಸೆಗೆ ತಿಕ್ಕೊಂದಿತ್ತಿನ ತುಳುನಾಡು ಇತ್ತೆಂಚಾತಂಡು ಪನ್ಪಿನ ಒಂಜಿ ತೌಲನಿಕವಾಯಿನ ಒಂಜಿ ಚಿತ್ರನು ಆ ಕವನಡಾರ್ ಕೊರ್ಪೆರು ದುಂಬುದ ಕಾಲಡು ತುಳುನಾಡು ಚಲಾವಣೆ ಆದಿತ್ಯನಂಚಿನ ನಾಣ್ಯಳು ಒಂಜಿ ರುಯಿ ಪನ್ಪೇರು ರುಯಿ ಪಂಡ ಒಂಜಿ ರುಯಿಕ್ ಒಂಜಿ ಕಲಕಲತ ಸೀರೆಗೆ ಪೊರ್ಲು ತುಯೇರು ನಮ್ಮ ಪಿಜ್ಜಿನಕ್ಲು ಅಜ್ಜಿ ಪಿಜ್ಜಿ ಈ ಊರುಡೇ ದುಂಬು ಪುಟ್ಟಿನಕ್ಲು ದುಂಬು ಆಜಿ ರುಯಿ ಸೇರಂಡ ಒಂಜಿ ಆಣೆಗೆ ಆಜಿ ರುಯಿಕ್ ಒಂಜಿ ಆಣೆ ಆ ಒಂಜಿ ರೂಪಾಯಿ ಆವಡ್ನಾಂಡ 14 ಆಣೆ ಅವಡಿಗೆ ಅಂಚನೆ ಆ ಸೊನ್ಪತ್ತ ಆಜಿ ರುಯಿ ಆವಡ್ನಾಂಡ ಆ ಒಂಜಿ ರೂಪಾಯಿ ಸೊನ್ಪತ್ತ ಆಜಿ ರುಯಿ ಸೇರ್ನಾಂಡ ಒಂಜಿ ರೂಪಾಯಿ ಆಪುಣಿಗೆ ದುಂಬುದ ಕಾಲದ ಕಾಸು ಅವು ಇಂಚಿನ ಈ ರೂಪದ ವಿವರಣೆ ಪೂರ ನಮಗೆ ಈ ಕವನಡು ದುಂಬುದ ಕಾಲಡು ಶ್ರೀಮಂತಿಕೆ ಪಂಡೆಂಚೆತ್ತಂಡು ಕಾಂಡೆ ನೆಯ್ ಪೆಜ್ಜಿಗೆ ಒಂಚೂರು ಉಪ್ಪಾಡು ಪಾಡ್ಡ ಅವೇ ಪಂಚಪರಮಾನ್ನೊಗೆ ಅಂಚ ಆಯನ ಮಾನಿಪುನ ಎಡ್ಡೆ ಮನಸ್ಸದ ತುಳುವೆರು ಪಿದಾಯೂರುದ ದುಸ್ತೆ ಬರಬೋಸನಕ್ಲು ಪುಗರಿನ ಊರು ಅಂಗಾತ್ನೆ ಆಪುಂಡ ತುಯ್ಯರಜ್ಜಿ ಆಯನವೋ ಇಂಬ್ಯನವೋ ಕೇನೆರಜ್ಜಿ ಗೆಂದ ಸಾರೆದ ಬೊಂಡೊ ಕಡ್ತು ಪಾಡ್ದು ಏರು ಬೋಡಾಂಡಲ ಪರೊಳಿ ತಪ್ಪು ಇಜ್ಜಿ ಆ ದುಂಬುದ ಕಾಲದ ಒಂಜಿ ಸೌಹಾರ್ದ ಅಂಗಾಜ್ಞಾಂಡಂದು ಪಂಡ ಏರ್ನ ಬಿತ್ತಲುಗಳ ಪೋದು ಒಂಜಿ ತಾರೆಗೆಂದ ತಾರೆನ ದೆತ್ತದು ಪರ್ದು ಆ ಬಾಜೆಲ್ನ ನಮಕ್ ಕಳೆಯೊಲಿ ಅಂಚಾದು ಆಯನ ಅಂಬೆನ ಪನ್ಪುನಂಚಿನ ದಾಲ ವ್ಯತ್ಯಾಸ ಭೇದ ಭಾವಲೆ ಇಜ್ಜಂದಿನಂಚಿನ ಒಂಜಿ ತುಳುನಾಡದ ಒಂಜಿ ಚಿತ್ರನ ಈ ಕವನ ಕೊರ್ಪುಂಡು ಇಂಚ ಸಮೃದ್ಧಿದ ಧರ್ಮದ ಸಾದಿಡು ನಡತಿನ ನಮ್ಮ ಊರು ಇತ್ತೆ ಇಂಚಾತಂಡು ಪನ್ಪುನಲ ಕವನೊಡೆ ಉಂಡು ಇತ್ತೆ ತೂಲೆ ಮೂಲು ಅಗೆಲೆ ಇಜ್ಜಿ ಗುಂಡೋ ಆಲಡೆ ವಿವರ ಗೊತ್ತೇ ಇಜ್ಜಿ ಜರ್ಮನಿಗೋ ಇಟಲಿಗೋ ಪೋದು ನಿಕುಲು ಪಿಂದೊಲ್ಲೆ ಮುಲ್ಪದ ಸಂಗತಿಲಿನ ನಮ್ಮ ಬದುಕು ಸಂಸ್ಕೃತಿ ದಾನ ಧರ್ಮ ಎಡ್ಡೆ ರೀತಿ ರಿವಾಜಿ ಕಟ್ಟಳೆನು ಕಳೆ ಒಂದು ನಮ್ಮ ಆರಾಧನೆಡ್ದು ನಮ್ಮ ದೂರ ಉಂಟುದ ತುಳುನಾಡ್ದ ಸ್ಥಿತ್ಯಂತರಗೂ ಒಳಗಾಯಿನಂಚಿನ ಜೀವನ ರೀತಿನ ಈ ಕವನ ಬಾರಿ ಪೊರ್ಲುಡು ಮುಡೆದು ಕೊರ್ಪುಂಡು ಕಡಲು ಪನ್ಪುನಂಚಿನ ಕವನಲ ತುಳುವೇರ್ನ ಬದುಕದ ಭಾಗವಾದಿತ್ತಿನ ಕಡಲು ಆ ಕಡಲದ ಮೂಲಕ ತುಳುನಾಡಿಗೆ ಬತ್ತಿನ ಪಿದಾಯಿದೂರುದಕ್ಲು ಆ ಮೂಲಕ ರೂಪು ಪಡೆಯಿನ ಮುಲ್ತ ಬೇರ ಸಂಪತ್ತು ಏರು ಬತ್ತಂಡಲ ಏರು ಪೋಂಡಲ ಕಡಲು ಏಪಲ ಇಂಚೆನೇ ಉಪ್ಪು ಆ ಕಾಲದ ಕಡಲು ಉಂದುಯೇ ಕೋಡೆ ಲೆಕ್ಕೊನೆ ಇನಿಲಾ ಉಂಡು ಎಲ್ಲೆಲ್ಲ ಉಪ್ಪು ಇಂಚೆನೆ ಪಂದು ಈ ಕವನ ಮುಗಿಪುಂಡು 2005ನೇ ಇಸವಿಡು ಪ್ರಕಟ ಆಯ್ನ ಅರ್ನ ಕುಡಲ ಮಲ್ಲಿಗೆ ಕವನದು ಸುರೂತ ಕವನನೇ ದೇವೇರು ಆ ದೇವೇರಿನ ಅಸ್ತಿತ್ವ ಇನಿಕುಲ ಅರ್ಥ ಆ ಒಂದಿಜ್ಜಿ ಕಡಲದ ಲೆಕ್ಕೊನೆ ಬಾನುದ ಲೆಕ್ಕೊನೆ ನಿನ್ನ ಕೊಡಿ ಕಡೆ ತೆರಿಪುಜಿ ಪನೊಂದು ನಿನ್ನ ಅಸ್ತಿತ್ವ ನಿಕ್ಲೆಗೆ ವಿಜ್ಞಾನಿಲೆಗ್ಲ ನನಲ ಉತ್ತರ ತಿಕ್ಕಂದಿನ ಎದುರು ಕತೆನೆ ಆದಿಪ್ಪುಂಡು ಪನ್ಪುನಂಚಿನ ಒಂಜಿ ಸೋಜಿಗಡು ಆ ಕವನನಾರು ಮುಕ್ತಾಯ ಮನ್ಪೇರು ತುಳುವ ಸಾದಿಗೆ ಪೋಯರ ಕಡಲು ತುಯರ ನಿಕುಲು ಕುಡಲ ತುಯರ ಕೇನೊಂದು ತುಳುನಾಡದ ನಾಗಮಂಡಲ ಭೂತನಲಿಕೆ ಗುಂಡೋ ಮಾಡೊಡುಪ್ಪಿನ ಈ ಮಣ್ಣದ ಸತ್ಯೊಲು ತೆರಿಯರಾದ ಕವಿ ಕೇನ್ವಿರು ಕವಿ ಪಾರಿಜಾತದ ಪೂವುನು ಮನ್ಪಡ ಎನನು ಬದುಕೊನುಪೆ ಬಹುಕಾಲ ಯಾನ ದಾಯಪಂಡ ಮಾತ ಪೂಕುಲು ಅರಳುನ ಪೊರ್ತುಡು ಯಾನು ಮುಕ್ಕೆನೆ ಆಂಡ ಇರ್ಲು ಅರಳುದು ಕಾಂಡೆ ಉದುರುದು ಪೋಪಿನ ಏರೆಗ್ಲಾ ಗಮನಗು ಸೆಳೆವಂದೆ ಬದುಕನ್ನು ಮುಗಿಪುನಂಚಿನ ಪಾರಿಜಾತದ ಬದುಕದ ಬೇಜಾರ್ನ ಪನ್ಪೇರು ತೂಯರೆ ಬಾರಿ ಪೊರ್ಲು ಆಂಡ ಪೊಣ್ಣನ ತರೆಟು ಕುಲ್ಲುದು ಇಡೀ ಲೋಕನು ಮೆರೆಪುನಂಚಿನ ಭಾಗ್ಯ ಈ ಪೂಕು ಇಜ್ಜಿ ಆಂಡ ಕಾಡದ ನಡುಟ್ಟು ಅರಳುದನ ತನ್ನ ಕಮ್ಮೆ ನಡು 4 ಪರಡು ನಂಚಿನ ಸೊರಗಿದ ಪೂತ ಲೆಕ್ಕೋ ಪೊಣ್ಣ ತರೆಟು ಎತ್ತು ಕಾಲಾಂಡಲ ಒರೆಪುನ ಸುರಗಿದ ಪೂತ ಮಾಲೆ ಆವಡು ನಮ್ಮ ಬದುಕದ ಸಾರ್ಥಕ್ಯದ ಒಂಜಿ ಕ್ಷಣವು ಬದುಕದ ಸಾರ್ಥಕ್ಯ ಪಂಡ ಅಂಚೆನೆ ಉಪ್ಪುಡು ಬದುಕುನಾತು ಪೊರ್ತು 4 ಜನ ತೆರಿಪು ಲೆಕ್ಕ 4 ಗೊತ್ತಾಪಿ ಲೆಕ್ಕ ಬದುಕದ ಸಾರ್ಥಕ್ಯನ ಪಡೆಯುಡು ಪನ್ಪಿನ ಆಶಯದ ಕವನ ತುಳುನಾಡದ ಪೊರ್ಲು ಓಲುಂಡು ಪನ್ಪಿನ ಕವನುಡು ತುಳುವಪ್ಪೆನ ನೀಲಿ ಸೀರೆ
ಕಡಲ ಕರೆಟ ನೀಲಿಯಾದ ತೋಜುನ ಕಡಲದ ಸೀರೆ ಪಂದು ಪನ್ಪೆರು. ಪಶ್ಚಿಮ ಘಟ್ಟದ ಕಾಡುಲೆ ತುಳುವಪ್ಪೆನ ಕಪ್ಪು ಕುಜಲು. ಬಣ್ಣ ಬಣ್ಣದ ಪೂತ ರಾಶಿ ಅಪ್ಪೆಗೆ ಬೊಳ್ಳಿ ಬಂಗಾರ ಮುತ್ತುದ ಪದ್ದೆಯಿ. ನಮ್ಮ ಓಲೆ ಉಪ್ಪಡು ಓಡೆನೇ ಪೋವಡು ಆಂಡ ತುಳುವಪ್ಪೆನ ನೆನಪು ಏಪಲ ಇಪ್ಪಡು. ಊರುಡ್ದು ದೂರ ಪೋದು ಓಲಿತ್ತಂಡಲ ತುಳುವಪ್ಪೆನ ತುಳುವೆ ಮದಪೆರೆ ಬಲ್ಲಿ ಪನ್ಪೇರು. ಈ ಸಂಕಲನದ ವಿಶೇಷ ಕವನಲು ಮಾಣಿಕೋ ಬುಕ್ಕ ಮವ್ವಾರು. ಕವಿ ತಾನು ತೂಯಿನ ಒಡನಾಡಿನ ಇರ್ವೇರು ಸಾಮಾನ್ಯರ ಶ್ರೀಸಾಮಾನ್ಯ ಅಂದು ಕುವೆಂಪು ಪನ್ಪೇರು. ಅವೇ ಅಂಚಿನನೆ ಒಂಜಿ ಸಾಮಾನ್ಯರಾಯಿನ ರಡ್ಡು ವ್ಯಕ್ತಿಲನ ಬಗ್ಗೆ ಆರು ಕವನನ್ ಬಾರಿ ಪೊರ್ಲುಡು ಕಟ್ಟದು ಕೊರ್ತೇರು. ಮಾಣಿಕೋ ಕಂಡೊಡು ರಾಗ ಒಯ್ತಲ್ಡ ಊರುಗು ಊರೇಕೇನುಂಡು. ದೇವೇರು ಮಾಣಿಕಗೂ ಎಂಚಿನ ಸ್ವರ ಕೊರ್ತೇರು ಪಂಡ ಇಡೀ ಊರುಗು ಊರೇ ಆಚಿರಾಪುಂಡು. ತಾಳಗು ಸರಿಯಾದ ಬೆನ್ನಿದ ಬೇಲೆ ಮನ್ಪುನಗ ಕೈಕು ಕಾರಿಗು ಮೆನಕ್ಕಡೆ ಇಜ್ಜಾಂದೆ ಬೆನ್ನಿದ ಬೇಲೆ ಬೇಗ ಮುಗಿಪುಂಡು. ಮಾಣಿಕೊನ ಓ ಬೇಲೆಗೆ ಬೇಲೆದ ಬಂಗೊನೆ ತೆರಿಯಂದಿಗೆ. ಮಾಣಿಕೋ ಸಂಗೀತ ಕಲ್ತನಾಲತ್ತು, ಸಾಹಿತ್ಯದ ಗಂಧಗಾಳಿ ಗೊತ್ತುಜ್ಜದನಾಲು, ಸಾಲೆದ ಮುಟ್ಟಿಕಲ್ಲು ಬಡತಂದಿನಾಲು, ಬಡವಿದಿ ಆಂಡಲ ಬುದ್ಧಿಡು ಆಲು ಭಾರಿ ಬುದ್ಧಿವಂತೆದಿ. ಆಲೆನ ಪದಕು ಸಾಟಿ ಇಜ್ಜಿ ಪನ್ಪಿನ ಕವಿ ಸಾಮಾನ್ಯ ಬೇಲೆದಾಲಾಯಿನ ಮಾಣಿಕೊನ ಅಸಾಧಾರಣ ಪ್ರತಿಭೆನು ಗುರುತಿಸಾದೇರು. ಆಲೆನ ಸಾಮರ್ಥ್ಯನು ಕೊಂಡಾಡದೇರು. ಮೇಲು ಕೀಳು ಪನ್ಪಿನ ಏದ ಬೇದ ಇಜ್ಜಾಂದೆ ಆಲೆನ ಸೊರಕು ಬೆರಗಾದು ಆಲೆನ ಪುದರ್ಡು ಕವನ ಮುಡೆದು ಆಲೆನು ಶಾಶ್ವತ ಮಂತೇರು. ತನ್ನವೇ ಪ್ರಾಯದ ಮವ್ವಾರು ಪನ್ಪಿನ ಪುದರಿತ್ತಿನ ಸಾಮಾನ್ಯ ವ್ಯಕ್ತಿಯೊರಿಯನ ಬಗೆಟ್ ಬರೆಯಿನ ಕವನೋ ಮವ್ವಾರು ಕವನೋ. ಕವಿ ಮವ್ವಾರಲ್ಲ ತನ್ನಲ್ಲ ಹೋಲಿಕೆ ಮಂತೊಂದು ಕವನನ ಆರಂಭ ಮನ್ಪೇರು. ಎಲ್ಲಿ ಪ್ರಾಯೊಡೆ ಮವ್ವಾರು ತನ್ನ ಪ್ರಾಯೊಡೆ ಆ ಪ್ರಾಯದ ಜವನೆ ಆಂಡ ಕವಿಕ್ಲೆಗು ಪಿರಯ ಆಯ್ಲೆಕ್ಕನೆ ಆಯಗ್ಲ ಪಿರಯ ಆಂಡಲ ಆಯದಾಲಾ ಬದಲಾವಣೆ ಆ ಒಂದೇ ಅಂಚೆನೆ ಉಲ್ಲೆ. ಜನಕ್ಲೆಗು ಮವ್ವಾರನಂಚನೆ ಕವಿಕುಲ ಎಡ್ಡೆ ಪರಿಚಯ ಗುರ್ತೈತನಾಂಡಲ ಆಂಡ ಆಯಗಾಂಡಲ ಇಲ್ಲು ಇಜ್ಜಿ ಬದುಕಿಜ್ಜಿ ಸಂಸಾರ ಇಜ್ಜಿ ಏರೆಗ್ಲ ತೊಂದರೆ ಯಾವಂದೆ ಬದುಕಿನಂಚಿನ ಮವ್ವಾರು ಇತ್ಯದ ಕಾಲಡು ನಮ್ಮ ಬದುಕುಗೊಂಜಿ ಅರ್ಥ ಬರಡುಂದಾಂಡ ನಮ್ಮಾತಿಗೆ ಏರೆಗ್ಲ ದಿನ ಒಂದೇ ನಮ್ಮ ಬದುಕೊಡು ಪನ್ಪಿನ ಆಶಯನು ಆ ಕವನಡು ಆರ ಕಟ್ಟದು ಕೊರ್ಪೇರು. ಇಂಚ ಬಹಳ ಬೇತೆ ಬೇತೆ ವಿಭಿನ್ನವಾಯಿನ ವಸ್ತುಲಿನ ದೀವೊಂದು ತುಳು ಭಾಷೆಡಾರ್ ಭಾರಿ ಪೊರ್ಲ ಕಂಠದ ಕವನಲಿನ ಮುಡಿದು ಕೊರ್ತೇರು. ಈ ಒಂಜಿ ಅವಕಾಶಗೂ ಯಾನು ಕೇರಳ ತುಳು ಅಕಾಡೆಮಿ ವೆಂಕಟರಾಜ ಪುಣಿಚಿತಾಯ ಪ್ರತಿಷ್ಠಾನ ಕಾಸರಗೋಡು ಮಾತೆರೆಗ್ಲ ಸೊಲ್ಮೆ ಸಂದೋದು ಈ ಅವಕಾಶಗೂ ಧನ್ಯವಾದನ ಪನ್ನೊಂದು ಎನ್ನರಡು ಪಾತ್ರನುಂತಾವೆ. ನಮಸ್ಕಾರ. ತುಳು ಸಂಸ್ಕೃತಿ ಸ್ಥಿತ್ಯಂತರಗೊಳ್ಳುತ್ತಿರುವುದರ ಬಗ್ಗೆ ಮತ್ತು ಆ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಬಗ್ಗೆ ವೆಂಕಟರಾಜ ಪುಣಿಚಿತಾಯರು ತುಳು ಕವನಗಳ ಮೂಲಕ ಹೇಗೆ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಸಿದ್ದಾರೆ ಎನ್ನುವುದನ್ನು ಡಾಕ್ಟರ್ ಆಶಲತಾ ಅವರು ಪ್ರಸ್ತುತಪಡಿಸಿದ್ದಾರೆ. ಅವರೇ ಪ್ರಸ್ತಾಪಿಸಿದ ಹಾಗೆ ಇತ್ತೆ ತೂಲೆ ಮುಲ್ಪ ಅಗೆಲು ಇಜ್ಜಿ ಗುಂಡೋ ಆಲಡೆ ವಿವರ ಗುತ್ತುಲಜ್ಜಿ ಜರ್ಮನಿಗೋ ಇಟಲಿಗೋ ಪೋದು ಪಿಂದೊನ್ಲೆ ಮುಲ್ಪತ ಸಂಗತಿಲು ನನವಂತೆ ನೋಕುಂಡ ಒಂಜಿಲಜ್ಜಿ ಪಿಂದೊನಿಯರೆಂಕುಲೆಗ್ ಮಂಡಲಜ್ಜಿ. ವಾಸ್ತವಕ್ಕೆ ಹತ್ತಿರವಾದಂತಹ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನು ಯಾರೂ ಅರ್ಥ ಮಾಡುವುದಿಲ್ಲ. ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯಬೇಕಾದರೆ ನಾವು ವಿದೇಶಿಯರ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು ಎನ್ನುವಂಥ ಒಂದು ಮಹತ್ವದ ಒಂದು ಸಾಲುಗಳದು. ಅದೇ ರೀತಿ ಅವರ 2 ಕವನ ಸಂಕಲನಗಳ ಹಲವಾರು ಕವನಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಅದರ ಮೇಲೆ ವಿಚಾರ ವಿಮರ್ಶೆ ನಡೆಸಿದ್ದಾರೆ. ಡಾಕ್ಟರ್ ಆಶಲತಾ ಅವರಿಗೆ ವಂದನೆಗಳು. ಮುಂದೆ ಅವರ ಕನ್ನಡ ಸಾಹಿತ್ಯದ ಬಗ್ಗೆ ಅಥವಾ ಕನ್ನಡ ಕಾವ್ಯ ಕೃಷಿಯ ಬಗ್ಗೆ ಲಕ್ಷ್ಮೀ ಕೆ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಕಾಲೇಜು ಕಾಸರಗೋಡು ಅವರು ತನ್ನ ಅಭಿಪ್ರಾಯಗಳನ್ನು ಮಂಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿರುವಂತಹ ರಾಧಾಕೃಷ್ಣ ಉಳಿತಡ್ಕ ಸರ್, ಪಾಡಿ ಸರ್, ಆಶಾ ಮ್ಯಾಮ್ ಹಾಗೂ ಉಳಿದವರು, ಸಭೆಯಲ್ಲಿರುವ ಎಲ್ಲರಿಗೂ
ಕನ್ನಡ ಕವಿತೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು. ಅವರದು ಪುಣಿಚಿತ್ತಾಯರವರು ಬರೆದಂತಹ ಕನ್ನಡ ಕವಿತೆಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರು. ಕವನ ಸಂಕಲನಗಳು, 2 ಕವನ ಸಂಕಲನ, 2 ಶಿಶು ಗೀತೆಗಳ ಸಂಕಲನ ನನ್ನ ಕೈ ಸೇರಿತ್ತು. ಓದಿದೆ ನಾನು ಎಲ್ಲ ಕವನಗಳನ್ನು ಓದಿದೆ, ಶಿಶುಗೀತೆಗಳನ್ನು ಓದಿದೆ. ಅಂದರೆ ನಾವು ಕಲಿತಾ ಇದ್ದ ಸಂದರ್ಭದಲ್ಲಿ, ಸಣ್ಣ ಕ್ಲಾಸಿನಲ್ಲಿ ಕಲಿತಾ ಇದ್ದಂತಹ ಸಂದರ್ಭದಲ್ಲಿದ್ದಂತಹ ನಾವು ಅತ್ಯಂತ ಇಷ್ಟಪಟ್ಟು ಅದು ಹಾಗೆ ಮನಸ್ಸಿನಲ್ಲಿ ಉಳಿದುಕೊಂಡಂತಹ ಪದ್ಯಗಳು, ಆ ಎಲ್ಲ ಪದ್ಯಗಳು ಶಿಶುಗೀತೆಗಳಲ್ಲಿ ಇದ್ದವು. ನಮ್ಮ ಪಾಠದಲ್ಲಿದ್ದಂತಹ ಪದ್ಯಗಳೆಲ್ಲದರಲ್ಲಿತ್ತು. ಅಂದರೆ ಒಂದು ಕಾಲದಲ್ಲಿ ಯಾವುದೋ ಸಣ್ಣ ತರಗತಿಯಲ್ಲಿ ಕೂತ್ಕೊಂಡು ಕೇಳಿದ, ಗುರುಗಳಿಂದ ಕೇಳಿಸಿಕೊಂಡಂತಹ ಪದ್ಯಗಳು, ಆ ಪದ್ಯಗಳ ಕುರಿತಾಗಿ ಅದು ಬರೆದವರು ಯಾರು ಅಂತ ಹೇಳೋ ಕಲ್ಪನೆ ಆಗಿನ ಕ್ಲಾಸಲ್ಲಿರುವಾಗ ನಮಗೆ ಇರಲಿಲ್ಲ. ಆದರೂ ಅದು ತುಂಬ ಅಚ್ಚುಮೆಚ್ಚಿನ ಪದ್ಯಗಳಾಗಿದ್ದವು. ಇಂದಿಗೂ ಕೂಡ ನಾವು ಹೇಳ್ತೇವಲ್ಲ, ಸಣ್ಣ ಪ್ರಾಯದಲ್ಲಿ ಓದಿದ ಪದ್ಯಗಳು ಯಾವಾಗಲೂ ನಮಗೆ ಹಾಗೆ ಉಳಿದುಕೊಂಡಿರ್ತದೆ ಮನಸ್ಸಿನಲ್ಲಿ ಅಂತೇಳಿ. ಆ ಪದ್ಯಗಳನ್ನೆಲ್ಲ ಮತ್ತೊಮ್ಮೆ ಓದಿದ ಮತ್ತೆ ಓದಬೇಕು ಅಂತ ಅನಿಸುವಂತಹ ಪದ್ಯಗಳು ತುಂಬ ಹೇಳಬೇಕು ಅಂತ ನನಗೆ ಇತ್ತು. ಆದರೆ ಏನು ಅಂತೇಳಿದರೆ ವೇದಿಕೆಯಲ್ಲಿ ಸಭೆಯಲ್ಲಿ ಯಾರೂ ಇಲ್ಲದ ಕಾರಣ ಮತ್ತು ಒಂದು ಕವನವನ್ನು ಮಾತ್ರ, ಆ ಕವನದ ಬಗ್ಗೆ ಮಾತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಆದ ಕಾರಣ ತುಂಬ ಸಮಯವನ್ನು ನಾನು ತಗೊಳ್ಳೋದಿಲ್ಲ. ಅವರ 2 ಕವನ ಸಂಕಲನಗಳಿವೆ. ಎಲ್ಲ ಕವನಗಳನ್ನು ಓದಿದ ನಿಟ್ಟಿನಲ್ಲಿ ಕವನಗಳು, ನಾವು ಹೇಳ್ತೇವಲ್ಲ, ಕವನಗಳು ಕಟ್ಟುವುದಲ್ಲ, ಅದು ಹುಟ್ಟಿಕೊಳ್ಳುವಂಥದ್ದು. ತನ್ನಿಂದ ತಾನಾಗೆ ಕವಿಯ ಮನಸ್ಸು ಅನುಭವಗಳಿಂದ ತುಂಬಿಕೊಂಡಾಗ ಕಾವ್ಯ ತನ್ನಿಂದ ತಾನಾಗಿ ಹುಟ್ಟಿಕೊಳ್ಳುತ್ತದೆ ಅಂತೇಳಿ ಹೇಳ್ತಾ ಇರ್ತೇವೆ. ಹಾಗೆ ಅವರ ಕವನಗಳನ್ನೆಲ್ಲ ನೋಡುವಾಗ ಅವರು ಜೀವನದಲ್ಲಿ ಏನನ್ನೆಲ್ಲ ಕಂಡಿದ್ದಾರೆ, ಏನನ್ನೆಲ್ಲ ಅನುಭವಿಸಿಕೊಂಡಿದ್ದಾರೆ, ಯಾರನ್ನೆಲ್ಲ ನೋಡಿದ್ದಾರೆ, ಯಾರನ್ನೆಲ್ಲ ಗೌರವಿಸಿದ್ದಾರೆ, ಇದೆಲ್ಲವೂ ಕೂಡ ಅವರ ಬರವಣಿಗೆಗಳಲ್ಲಿ ಬರ್ತಾ ಇರ್ತದೆ. ಅದು ಭಾಷಾಭಿಮಾನ ಆಗಿರ್ಬೋದು, ದೇಶಾಭಿಮಾನ ಆಗಿರ್ಬೋದು, ಜೀವನ ಪ್ರೀತಿ ಆಗಿರ್ಬೋದು, ಬದುಕಿನಲ್ಲಿ ಅನುಭವಿಸಿದ ಕಷ್ಟಗಳಾಗಿರ್ಬೋದು, ಇದೆಲ್ಲ ಅವರ ಕವನಗಳಲ್ಲಿ ಪದೇ ಪದೇ ನೋವುಗಳು, ಕಷ್ಟಗಳು, ಬದುಕಿನ ಹಚ್ಚ ಹಸಿ ಚಿತ್ರಣ ಹಾಗೆ ಬರ್ತಾ ಇರ್ತದೆ. ಕಷ್ಟಪಟ್ಟೆ, ನಾನು ತುಂಬ ಕಷ್ಟಪಟ್ಟೆ ಎನ್ನುವಂತಹ ಆ ಸಾಲುಗಳು ಮತ್ತೆ ರಿಪೀಟ್ ಆಗ್ತಾ ಇರ್ತದೆ. ಇನ್ನೊಂದು ನನಗೆ ತುಂಬ ಇಷ್ಟ ಆದದ್ದೇನು ಅಂತೇಳಿದರೆ, ಹೆಚ್ಚಿನ ಕವಿಗಳ ಕವನಗಳಲ್ಲಿ ಅವರು ತಮ್ಮ ಪತ್ನಿಯರ ಬಗ್ಗೆ ಉಲ್ಲೇಖಿಸಿರುವುದಿಲ್ಲ. ಇವರ 2-3 ಕವನಗಳಲ್ಲಿ ನಾನು ಗಮನಿಸಿದೆ, ಅವರ ಜೀವನ ಸಂಗಾತಿಯ ಕುರಿತು ಅವರು ಅಲ್ಲಲ್ಲಿ ಹೇಳಿಕೊಂಡಿದ್ದಾರೆ. ಅಂದರೆ ಆ ಒಂದು ಅನ್ಯೋನ್ಯವಾದಂತಹ ದಾಂಪತ್ಯ ಆಗಿತ್ತು ಅವರದ್ದು. ಅಷ್ಟು ಪ್ರೀತಿ, ಕಾಳಜಿ, ನನ್ನ ಮನೆಯ ಒಡತಿ ಅಂತ ಹೇಳುವಾಗ, ಅವಳು ನನ್ನ ಹೆಂಡತಿ ಅಂತ ಹೇಳುವಾಗ, ನನ್ನ ಪತ್ನಿ ಅಂತ ಹೇಳುವಾಗ ಆ ಒಂದು ಪ್ರೀತಿಯನ್ನು ನಾವಲ್ಲಿ ಕಾಣ್ತೇವೆ. ಒಟ್ಟಿನಲ್ಲಿ ಅವರೆಲ್ಲ ಕವನಗಳನ್ನು ನೋಡ್ತಾ ಇದ್ದಾಗೆ ಬದುಕಿನ ಮೇಲಿದ್ದಂತಹ ಅಪಾರವಾದಂತಹ ಪ್ರೀತಿ ಕಾಣಿಸಿಕೊಳ್ತಾ ಇರ್ತದೆ. ಬದುಕನ್ನು ಪ್ರೀತಿಸಿದವನಿಗೆ ಮಾತ್ರ, ಬದುಕನ್ನು ಅಷ್ಟು ಕುತೂಹಲದಿಂದ ನೋಡಿದವನಿಗೆ ಮಾತ್ರ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ನಾವೆಲ್ಲ ಕವಿತೆ ಬರೆಯುವವರನ್ನು ಕಲಾ ತಪಸ್ವಿ, ಕಲೆಗಳಲ್ಲಿ ತೊಡಗಿಸಿಕೊಂಡವರನ್ನು, ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರನ್ನೆಲ್ಲ ನಾವು ತಪಸ್ವಿಗಳು ಅಂತ ಕರೀತಾ ಇರ್ತೇವೆ. ಯಾಕೆ ಅಂತೇಳಿದರೆ, ಆ ಬರೆಯುವಷ್ಟು ಕಾಲ ಅವರು ಎಲ್ಲೋ ಒಂದು ತಲ್ಲೀನತೆಯನ್ನು ಪಡೆದುಕೊಂಡು ಬರೆಯುವಂಥದ್ದು. ನಾನು ಹೇಳಿದೆ, ಕವಿತೆ ಕಟ್ಟುವುದಲ್ಲ, ಅದು ಹುಟ್ಟಿಕೊಳ್ಳುವುದು ಅಂತ. ಆರಂಭದಲ್ಲಿ ಅವರೇನೋ ಪ್ರಯತ್ನಪೂರ್ವಕವಾಗಿ ಬರೆಯುವುದಾಗಿರ್ಬೋದು, ಆದರೆ ಆ ನಂತರದ ಘಟ್ಟದಲ್ಲಿ ಒಂದು ವಿಷಯ, ಒಂದು ಅನುಭವ, ಒಂದು ದೃಶ್ಯ, ಒಂದು ವಸ್ತು ಕಣ್ಣಿಗೆ ಕಾಣಿಸಿಕೊಂಡಾಗ ಕವಿತೆಗಳು ತನ್ನಿಂದ ತಾನಾಗಿ ಅರಳಿಕೊಳ್ಳುತ್ತದೆ. ಆ ಅರಳಿದಂತಹ ಕವಿತೆಗಳು ಇನ್ನೊಬ್ಬರ ಮನಸ್ಸಿನಲ್ಲಿ ನಾವು ಓದುಗರಾಗಿ ಓದುವಾಗ ಅದು ನಮ್ಮ ಮನಸ್ಸಲ್ಲಿ ತುಂಬ ಪರಿಣಾಮ ಬೀರ್ತಾ ಇರ್ತದೆ. ಹಾಗೆ ಅವರ ಕವನಗಳಲ್ಲಿ ಎಲ್ಲ ಕಡೆಯಲ್ಲಿ ಹೆಚ್ಚಿನ ಕವನಗಳನ್ನು ಓದ್ತಾ ಇದ್ದಾಗ ತುಂಬ ಆತ್ಮೀಯವಾದಂತಹ ಕವನಗಳೇ ಅಲ್ಲಿರುವಂಥದ್ದು. ತುಂಬ ನಮಗೆ ತುಂಬ ಇಷ್ಟ ಆಗುವಂತಹ ಕವನಗಳೇ ಇರುವಂಥದ್ದು ಅದರಲ್ಲೆಲ್ಲ. ಅದರಲ್ಲಿ ಆರಂಭದಲ್ಲಿರುವಂತಹ ಒಂದು ಕವನವನ್ನು ಮಾತ್ರ ತಗೊಂಡು ನಾನು ಅದನ್ನು ಒಮ್ಮೆ ಓದ್ತೇನೆ ಮತ್ತು ಅದರ ಬಗ್ಗೆ 2-3 ಮಾತುಗಳನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಯಾಕೆಂತೇಳಿದರೆ ಸಮಯದ ಅಭಾವ ಮತ್ತು ಕೇಳುಗರು ಇಲ್ಲದ ಕಾರಣ. ನೀನು ನಾನು ಅಂತ ಹೇಳುವಂತಹ ಒಂದು ಕವನ, ಅವನು ಎಲ್ಲರ ಕಾಲಲ್ಲೂ ನಡೆಯುತ್ತಾನೆ ಎನ್ನುವಂತಹ ಕವನ ಸಂಕಲನದಲ್ಲಿ ಇರುವಂತಹ ಒಂದು ಆರಂಭ, ಫಸ್ಟ್ ಪೇಜಲ್ಲಿ ಇರುವಂತಹ ಕವನ. ಈ ಕವನವನ್ನು ಓದಿದ ಕೂಡಲೇ ನನಗೆ ಇದರ ಬಗ್ಗೆ ತುಂಬ ಮಾತಾಡಲಿಕ್ಕೆ ಇದ್ದದ್ದು. ಎಲ್ಲ ಕವನಗಳ ಬಗ್ಗೆ ಮಾತಾಡಲಿಕ್ಕಿದ್ದು, ಒಟ್ಟು ಇದರ ಬಗ್ಗೆ ನಾನು ಸ್ವಲ್ಪ ಮಾತಾಡುವಂತ ಅನಿಸಿತು ನನಗೆ. ಇದರ ಶೀರ್ಷಿಕೆ, ಕವನ ಸಂಕಲನದ ಶೀರ್ಷಿಕೆ ಕೂಡ ನನಗೆ ತುಂಬ ಇಷ್ಟ ಆಯಿತು. ಅವನು ಎಲ್ಲರ ಕಾಲಲ್ಲೂ ನಡೆಯುತ್ತಾನೆ. ಆ ಕವನದಲ್ಲಿ ಬರ್ತಾ ಇರ್ತದೆ, ಅವನು ಎಲ್ಲರ ಕಾಲಲ್ಲಿ ನಡೀತಾನೆ, ನಾನು ನನ್ನ ಕಾಲಲ್ಲಿ ಮಾತ್ರ ನಡೆಯುವಂಥದ್ದು ಅಂತ. ಆ ಕವನದ ಕಡೆಗೆ ನಾನು ಹೋಗ್ತಿಲ್ಲ. ಅದರಲ್ಲಿ ತುಂಬ ಹೇಳ್ಬೋದು ನಮಗೆ. ಒಂದು ದಿವಸ ಮಾತಾಡಿದರೂ ಮುಗಿಯದಷ್ಟು ವಿಷಯಗಳು ಆ ಕವನದಲ್ಲಿ ಇದೆ. ನಾನು ಅಲ್ಲಿಗೆ ಹೋಗ್ತಿಲ್ಲ ಈಗ. ನೀನು ಕಡಲು, ನಾನು ಮೀನು, ನಿನ್ನೊಳೀಸಿ ನಲಿಯುವೆ,
ನಿನ್ನ ಮಡಿಲ ಮರವಿಯಲ್ಲಿ ನನ್ನ ನೋವ ಮರೆಯುವೆ. ನೀನು ಕಡಲು, ನಾನು ಮೀನು, ನಿನ್ನೊಳೀಸಿ ನಲಿಯುವೆ. ನಿನ್ನ ಮಡಿಲ ಮರವಿಯಲ್ಲಿ ನನ್ನ ನೋವ ಮರೆಯುವೆ. ನೀನು ಹೂವು, ನಾನು ದುಂಬಿ, ಹೂವ ಜೇನ ಸವಿಯುವೆ. ಜೇನ ಸವಿದು ಮದಿಸಿ ಮುದಿಸಿ ಮೌನ ಸುಖದಿ ಮೆರೆಯುವೆ. ನೀನು ಹಸುರು, ನಾನು ಹಸುವು, ನಿನಗೆ ಮಾರು ಹೋಗುವೆ. ನಿನ್ನ ಹಸುರ ಮೇವಿನಲ್ಲಿ ನನ್ನ ಹಸಿವ ನೀಗುವೆ. ನೀನು ಬಾನು, ನಾನು ಚುಕ್ಕಿ, ನೀನು ಬಾನು, ನಾನು ಚುಕ್ಕಿ, ನಿನ್ನ ನಡುವೆ ಮಿನುಗುವೆ. ನಿನ್ನ ನೀಲಿ ಹರಹಿನಲ್ಲಿ ನನ್ನ ಬೆಳಕ ಚೆಲ್ಲುವೆ. ನೀನು ಕಾನು, ನಾನು ಹಕ್ಕಿ, ನೀನು ಕಾನು, ನಾನು ಹಕ್ಕಿ, ನಿನ್ನ ಬಳಿಗೆ ನೆಗೆಯುವೆ. ನಿನ್ನ ಸವಿಯ ಹಣ್ಣುಗಳಲ್ಲಿ ಹುಗಿದ ಸವಿಯ ಮೆಲ್ಲುವೆ. ನೀನು ಮೊಗ್ಗು, ನಾನು ಸಿಗ್ಗು, ಮೊಗ್ಗು ಅರಳೆ ಹಿಗ್ಗುವೆ. ಮೊಗ್ಗು ಅರಳಿ ಸಿಗ್ಗು ತೆರಳೆ ಸುಗ್ಗಿ ಸೊದೆಯ ಕರೆಯುವೆ. ನೀನು ನೀನು, ನಾನು ನಾನು, ನೀನು ನೀನು, ನಾನು ನಾನು, ನಾನು ನೀನು ಆಗುವೆ. ನಾನು ನಾನು, ನೀನು ನೀನು, ನೀನು ನಾನು ಆಗುವೆ. ನೀನು ಪ್ರಕೃತಿ, ನಾನು ಪುರುಷ, ನಿನ್ನೊಳೈಕ್ಯವಾಗುವೆ. ನಿನ್ನೊಳೈಕ್ಯವಾಗಿ ನಾನು ನನ್ನ ಇರವ ಮರೆಯುವೆ. ನಾವು ಬದುಕಿನ ಪ್ರೀತಿಯ ಬಗ್ಗೆ ಹೇಳುವಾಗ ಪ್ರಕೃತಿಯನ್ನು ಪ್ರೀತಿಸುವವನಿಗೆ ಮಾತ್ರ ಬದುಕನ್ನು ಪ್ರೀತಿಸಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇರ್ತೇವೆ. ಇಲ್ಲಿ ನೀನು ನಾನು ಅಂತ ಹೇಳುವಂಥದ್ದು ಪ್ರಕೃತಿ ಮತ್ತು ಪುರುಷ ಇರ್ಬೋದು, ನಾನು ಮತ್ತು ದೇವರು ಎನ್ನುವಂತಹ ಭಾವನೆ ಇರ್ಬೋದು. ಎಲ್ಲ ಭಾವನೆಗಳನ್ನು ಒಳಗೊಂಡಿರುವಂತಹ ಒಂದು ಪದ್ಯ ಇದು. ಎಲ್ಲದರಲ್ಲಿ ಒಂದು ಐಕ್ಯವಾಗುವಂತಹ ಗುಣ ಇರುವವನಿಗೆ ಮಾತ್ರ ದೈವತ್ವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಒಂದು ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಳ್ಬೇಕಿದ್ರೆ ಅವನಿಗೆ ಬದುಕಿನ ಮೇಲೆ ಪ್ರೀತಿ ಮಾತ್ರ ಅಲ್ಲ, ಪ್ರಕೃತಿಯ ಮೇಲೆ ಪ್ರೀತಿ ಮಾತ್ರ ಅಲ್ಲ, ತನ್ನ ಎದುರಿಗಿರುವ ಎಲ್ಲ ಜನರನ್ನು ಒಂದೇ ರೀತಿಯಲ್ಲಿ ಕಾಣಲಿಕ್ಕೆ ಆಗುವಂತಹ ಒಂದು ಮನಸ್ಸು ಬೇಕು. ಹಾಗಿದ್ದರೆ ಮಾತ್ರ ಅವನಿಗೆ ಆ ದೇವರ ಜೊತೆಗೆ ಕನೆಕ್ಟ್ ಆಗಲಿಕ್ಕೆ ಆಗುವಂಥದ್ದು. ಆ ಒಂದು ಆರಂಭದ ಒಂದು ಕವಿತೆಯಲ್ಲೇ ಇದೆ. ಅಂದರೆ ಅವರು ಎಷ್ಟರ ಮಟ್ಟಿಗೆ, ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆಧ್ಯಾತ್ಮವಾಗಿ ಸ್ವಲ್ಪ ಮಾತಾಡೋ ಅಂತೇಳಿ ಭಾವಿಸಿದೆ ನಾನು ಈ ಕವನದಲ್ಲಿ. ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಬೇಕಿದ್ರೆ ಸುತ್ತಮುತ್ತಲು ಇರುವಂಥದ್ದೆಲ್ಲ ತನ್ನ ಬದುಕಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ತೃಪ್ತಿಕರವಾಗಿ ಇದ್ದವನಿಗೆ ಮಾತ್ರ ಭಕ್ತಿಯ ಹಂತಕ್ಕೆ ಹೋಗಲಿಕ್ಕೆ ಆಗ್ತದೆ ಅಂತೇಳಿ ನಾವು ಹೇಳುವಂಥದ್ದು. ಹೇಳ್ಬೋದು ನಮಗೆ, ಇಲ್ಲ ಸನ್ಯಾಸಿಯಾಗಿ ಅವರೆಲ್ಲೋ ಬದುಕಿನಿಂದ ಓಡಿ ಹೋಗಿ ಸನ್ಯಾಸಿ ಆಗುವುದಲ್ಲ, ಬದುಕಿನೊಳಗೆ ಇದ್ದುಕೊಂಡೇ ಸನ್ಯಾಸಿ ಆಗಬೇಕು ಅಂತ ಹೇಳುವಂಥ ಥರದಲ್ಲಿ ಬದುಕಿನಲ್ಲಿ ಬೇಕಾದ ವ್ಯವಸ್ಥೆಗಳು ಸರಿ ಇರಬೇಕು. ಮನೆ ಇರಬೇಕು, ಊಟಕ್ಕಿರಬೇಕು, ಬಟ್ಟೆ ಬರೆಗಳು ಇರಬೇಕು. ಅದು ಇಲ್ಲದಿದ್ದರೆ ಅವನು ಅದರಲ್ಲೇ ಮುಳುಗಿಕೊಂಡಿರ್ತಾನೆ. ನೆಕ್ಸ್ಟ್ ಏನು ಅಂತ ಹೇಳಿದರೆ ಅವನಿಗೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿರಬೇಕು, ಮನೆಯಲ್ಲಿ ಒಬ್ಬಳು ಹೆಂಡತಿ ಇರಬೇಕು, ಎಲ್ಲವೂ ಸರಿಯಾಗಿ ಇರಬೇಕು. ಹಾಗಿದ್ದರೆ ಅಲ್ಲಿಯೂ ಒಂದು ತೃಪ್ತಿಯನ್ನು ಪಡೆದುಕೊಳ್ತಾನೆ. ಆ ನಂತರ ಹಣ, ಫಿನಾನ್ಷಿಯಲ್ ಇದೆಲ್ಲವೂ ಸರಿ ಇರಬೇಕು, ಅಲ್ಲಿಯೂ ತೃಪ್ತಿಯನ್ನು ಪಡೆದುಕೊಂಡ ನಂತರವೇ ಮತ್ತೆ ಬರುವಂಥದ್ದು ಆಧ್ಯಾತ್ಮ ಎನ್ನುವಂಥದ್ದು. ಅದಕ್ಕಿಂತ ಮೊದಲೇ ಆಧ್ಯಾತ್ಮ ಬರುವುದಿಲ್ಲ. ಹಾಗಿರುವಾಗ ಇಲ್ಲಿ ಅವರು ಕೊನೆಗೆ ಹೇಳಿದ್ದಾರೆ ನೋಡಿ ಪದ್ಯದಲ್ಲಿ, ನೀನು ಪ್ರಕೃತಿ, ನಾನು ಪುರುಷ, ನಿನ್ನೊಳೈಕ್ಯವಾಗುವೆ ಅಂತೇಳಿ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅಂದರೆ ಎಲ್ಲಿಯೋ ಒಂದು ತುಡಿತ ಇದೆ ಅವರಲ್ಲಿ. ಎಲ್ಲ ಪದ್ಯಗಳನ್ನು ನಾನು ಓದುವಾಗ ನಾನು ಗಮನಿಸಿದೆ, ಎಲ್ಲೋ ಕಡೆಯಲ್ಲಿ ಕೂಡ ಅವರು ಪ್ರಕೃತಿಯಲ್ಲಿರುವಂತಹ ಒಂದು ಏನೋ ಒಂದು ಶಕ್ತಿಯನ್ನು ಗುರುತಿಸಿಕೊಳ್ತಾ ಇರ್ತಾರೆ. ಅದು ಹೆಚ್ಚಿನ ಕವನಗಳಲ್ಲಿ ಬರ್ತಾ ಇರ್ತದೆ. ಅದನ್ನು ವಿಧಿ ಅಂತ ಕರಿಬೋದು, ಬೇರೆಂದು ಕರಿಬೋದು, ದೇವರು ಅಂತ ಕರಿಬೋದು. ಆಶಾ ಮೇಡಮ್ ಕೂಡ ತುಳುವಿನ ಕವನಗಳ ಬಗ್ಗೆ ಮಾತಾಡುವಾಗ ಆರಂಭದಲ್ಲಿ ಹೇಳೋದು ದೇ ಬೇರೆ ಅಂತ ಹೇಳುವಂಥ ಒಂದು ಕವನ. ಎಲ್ಲದರಲ್ಲಿ ಕೂಡ ಅವರು ಒಂದನ್ನು ಗುರುತಿಸಿಕೊಳ್ತಾರೆ ಅಂತ ಹೇಳಿದರೆ ಅವರಿಗೆ ಜೀವನ ಅರ್ಥ ಆಗಿದೆ ಅಂತೇಳಿ ಲೆಕ್ಕ. ಜೀವನ ಅರ್ಥ ಆದವರಿಗೆ ಮಾತ್ರ ಆಧ್ಯಾತ್ಮ ಕೇಳಲಿಕ್ಕೆ ಆಗುವಂಥದ್ದು. ಹಾಗಿರುವಾಗ ಕಡಲಿನಲ್ಲಿ ಆ ಒಂದು ತನ್ಮಯತೆಯನ್ನು ಗುರುತಿಸಿಕೊಳ್ಳಿಕ್ಕೆ ಆಗ್ತದೆ. ಹೂವಿನಲ್ಲಿ ಅದರ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಆಗ್ತದೆ. ಆ ಹಸುರಿನಲ್ಲಿ, ಆ ಬಾನಿನಲ್ಲಿ, ಈ ಕಾನನದಲ್ಲಿ, ಈ ಮೊಗ್ಗು, ಈ ಹೂವು, ಈ ಹಣ್ಣು, ಈ ಪ್ರಕೃತಿ, ಈ ನೀರು, ಗಾಳಿ ಏನೆಲ್ಲ ಇದೆಯೋ ಇಲ್ಲೆಲ್ಲದರಲ್ಲಿ ಕೂಡ ದೈವತ್ವವನ್ನು ಅವರು ಗುರುತಿಸಿಕೊಳ್ತಾ ಇರ್ತಾರೆ. ಅದನ್ನು ಗುರುತಿಸಿಕೊಂಡಾಗ ಮಾತ್ರ ನಾವೆಲ್ಲ ಹೇಳ್ತೇವೆ, ಗುಡಿಯಲ್ಲಿ ಇರುವಂತಹ ಆ ಒಂದು ಬಿಂಬವನ್ನು ಮಾಡಿಟ್ಟಿದ್ದಾರೆ ಅದೆಲ್ಲ ದೇವರು. ಆ್ಯಕ್ಚುಲಿ ದೇವರು ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಇರುವಂತಹ, ನಾವು ಹೇಳ್ತೇವಲ್ವ, ನಮ್ಮ ಪಂಚಭೂತಗಳು ನಮ್ಮಲ್ಲಿ ಇರುವಂತಹ ಅದು ಗಾಳಿ, ನೀರು ಅಲ್ವಾ, ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿಯೂ ಇದೆ. ಇದನ್ನೇ ನಾವು ದೇವರು ಅಂತೇಳಿ ಗುರುತಿಸಿಕೊಳ್ಳುವಂಥದ್ದು. ಅದನ್ನು ಗುರುತಿಸಿಕೊಳ್ಳಿಕ್ಕೆ ಆಗಿದೆ ಅವರಿಗೆ. ನೀನು ನಾನು ಅಂತ ಹೇಳಿಕೊಂಡಿದ್ದಾರೆ. ಈ ನೀನು ನಾನು ಅಂತೇಳಿ ಯಾರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳುವಾಗ ನಮಗೆ ಯಾರೋ ಒಬ್ಬರು ಮೇಲೆ ಇದ್ದಾರೆ
ಏನೋ ಒಂದು ಉತ್ತರ ಇದೆ ಅಂತೇಳಿ ಇರ್ತದೆ. ಅನಂತರ ನಾವು ಅದನ್ನು ಹುಡುಕಿಕೊಳ್ತಾ ಕೊನೆಗೆ ನೀನು ಪ್ರಕೃತಿ, ನಾನು ಪುರುಷ, ನಿನ್ನೊಳ ಐಕ್ಯವಾಗುವೆ. ಕೊನೆಗೆಲ್ಲ ನಾವೆಲ್ಲ ಹೋಗಿ ಸೇರುವಂಥದ್ದು ಎಲ್ಲಿಗೆ ಅಂತೇಳಿದರೆ ಆ ಪರಮಾತ್ಮನಲ್ಲಿ. ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದರೆ ನಮ್ಮೊಳಗೇ ಇದ್ದಾನೆ. ನಮ್ಮೊಳಗೆ ಇರುವ ಅವನನ್ನು ಗುರುತಿಸಿಕೊಂಡು ನಾವು ನಮ್ಮಲ್ಲಿರುವ ಪರಮಾತ್ಮನನ್ನು ಎಚ್ಚರಿಸಿದರೆ ನಾವು ಎಲ್ಲರಿಗೂ ಒಳಿತನ್ನು ಮಾಡುವವರಾಗಿ ಮಾರ್ಪಡ್ತಾ ಇರ್ತೇವೆ. ನಾವೇ ದೇವರಾಗುವಂಥದ್ದು. ಆ್ಯಕ್ಚುಲಿ ದೇವರು ಅಂತೇಳಿ ಬೇರೆ ಒಂದಿಲ್ಲ. ಅಲ್ಲಿರುವ ಶಕ್ತಿ ಇಲ್ಲಿರುವಂಥದ್ದು, ಇಲ್ಲಿರುವಂಥದ್ದು ಇದರಲ್ಲಿ ಆ ಒಂದು ಭಾವನೆಯಲ್ಲಿ ನಾವೆಲ್ಲ ಪ್ರಕೃತಿಯನ್ನು ವೀಕ್ಷಿಸುವಂಥದ್ದು. ಇಂತಹ ಒಂದು ಅದ್ಭುತವಾದಂತಹ ವಿಚಾರವನ್ನು ಒಂದು 8 ಪ್ಯಾರಾಗ್ರಾಫ್ ಇದೆ. 8 ಪ್ಯಾರಾಗ್ರಾಫಲ್ಲಿ ಕೂಡ ಒಂದು ನೀನು ಕಡಲು ನಾನು ಮೀನು ನಿನ್ನೊಳೀಸಿನಲಿವೆ ಅಂತೇಳಿ ಹೇಳುವಾಗ ಅಲ್ಲಿ ಆ ಒಂದು ತಲ್ಲೀನವಾಗುವಂತಹ ಗುಣ ಇರಬೇಕು. ಆ ವಾಕ್ಯಗಳು ಹಾಗೆ ಎಲ್ಲರಿಗೂ ಬರಲಿಕ್ಕೆ ಇಲ್ಲ. ಇವರ ಹೆಚ್ಚಿನ ತುಂಬ ವಾಕ್ಯಗಳನ್ನು ನಾನು ಕಾಟ್ ಮಾಡಿಟ್ಟಿದ್ದೇನೆ ಮಾತಾಡಬೇಕು ಅಂತೇಳಿ. ಆದರೆ ಇಂತಹ ಸಾಲುಗಳೆಲ್ಲ ತನ್ನಿಂದ ತಾನಾಗಿ ಎಲ್ಲ ಅದು ಒಂದು ತನ್ಮಯ ತಲೀನ ಸ್ಥಿತಿಯಲ್ಲಿದ್ದಾಗ ಮಾತ್ರ ಹುಟ್ಟಿಕೊಳ್ಳುವಂಥ ಸಾಲುಗಳು. ಅದಕ್ಕೆ ನಾನು ಮೊದಲೇ ಹೇಳಿದೆ ಕಲಾ ತಪಸ್ವಿ ಅಂತೇಳಿ. ತಪಸ್ಸು ಅಂತೇಳಿದರೆ ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಆ ಒಂದು ನೆಲೆಗೆ ಹೋಗುವುದು ತುಂಬ ಕಷ್ಟ ಇದೆ. ಅದು ಕೆಲವರ ಭಾಗ್ಯ ಅಂತ ಹೇಳ್ಬೋದು. ಈ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳುವವರು ಕುವೆಂಪು ಇರ್ಬೋದು, ಶಿವರಾಮ ಕಾರಂತರು ಇರ್ಬೋದು, ಸಾಹಿತ್ಯಗಾರರು ಯಾರೆಲ್ಲ ಇದ್ದಾರೋ, ಈ ಕಲೆಗಳಲ್ಲಿ ತೊಡಗಿಸಿಕೊಂಡವರು ಯಾರೆಲ್ಲ ಇದ್ದಾರೋ, ಒಂದಷ್ಟು ಹೊತ್ತು ಅವರು ತನ್ನನ್ನು ತಾನು ಮರೆತುಕೊಂಡು ಇದ್ದಾಗ ಮಾತ್ರ ಅದ್ಭುತವಾದ ಸೃಷ್ಟಿಯನ್ನು ಅವರಿಗೆ ಮಾಡಲಿಕ್ಕೆ ಆಗುವಂಥದ್ದು. ಇಲ್ಲದ್ರೆ ನಾವು ಈ ಕುವೆಂಪುರವರು ಬರೆದಂತಹ ಪದ್ಯಗಳನ್ನೆಲ್ಲ ನೋಡುವಾಗ, ನಮಗೆ ಕವನಗಳನ್ನು ಬಗ್ಗೆ ಕಾದಂಬರಿಗಳನ್ನೆಲ್ಲ ನೋಡುವಾಗ ಇಷ್ಟೆಲ್ಲ ಬರೀಲಿಕ್ಕೆ ಒಬ್ಬ ವ್ಯಕ್ತಿಗೆ ಹೇಗೆ ಸಾಧ್ಯ ಅಂತ ಅನಿಸ್ತಾ ಇರ್ತದಲ್ವಾ. ಹೇಗೆ ನಮಗೊಂದು ಪುಸ್ತಕ ಹಿಡ್ಕೊಂಡು ಬರೀಲಿಕ್ಕೆ ಹೊರಟ್ರೆ ಒಂದು ಪ್ಯಾರಾಗ್ರಾಫ್ ಬರೆದು ಮುಗಿಯೋದ್ರೊಳಗೆ ಒಂದು ದಿವಸ ಮುಗ್ದಿರ್ತದೆ. ಹಾಗಿರುವಾಗ ಇಷ್ಟೆಲ್ಲ ಬರೆದಿದ್ದಾರೆ ಬದುಕಿನಲ್ಲಿ ಅಂತ ಹೇಳುವಾಗ ಇವರ ಬರಹಗಳನ್ನು ನಾನು ನೋಡಿದೆ. ಪುಣಿಶಿತಾಯರ ಬರಹಗಳನ್ನು ನೋಡಿಕೊಂಡಿದ್ದೇನೆ. ಎಷ್ಟು ಬರೆದಿದ್ದಾರೆ ಅವರು. ಎಲ್ಲ ಪ್ರಕಾರಗಳಲ್ಲಿ ಕೈ ಆಡಿಸಿಕೊಂಡಿದ್ದಾರೆ. ಅನುವಾದದಲ್ಲಿದ್ದಾರೆ, ಸಂಶೋಧನೆಯಲ್ಲಿದ್ದಾರೆ. ಎಷ್ಟು ಬರೆದಿದ್ದಾರೆ. ಯಾವಾಗ ಸಮಯ ಸಿಕ್ಕಿತ್ತು ನನಗೂ ಆಶ್ಚರ್ಯ ಆಗ್ತುಂಟು. ಯಾವಾಗ ಇಷ್ಟೆಲ್ಲ ಬರೆದ್ರು ಇವರು ಅಂತೇಳಿ. ಅಂದರೆ ಆ ಒಂದು ಇದು ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಹೇಳುವಂಥದ್ದು ಇದ್ದರೆ ಮಾತ್ರ ಅವನಿಂದ ಹಾಗೆ ಒಂದು ಬರೀಲಿಕ್ಕೆ ಆಗುವಂಥದ್ದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಆ ಒಂದು ಆಶೀರ್ವಾದವನ್ನು ಪಡೆದಂತಹ ಇವರು, ಅವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಒಂದು ಅವಕಾಶ ಇಲ್ಲಿ ಸಿಕ್ಕಿತ್ತು. ತುಂಬ ಮಾತಾಡಬೇಕು ಅಂತ ಹೇಳಿತ್ತು. ಆದರೂ ಕೂಡ ಒಂದೆರಡು ವಾಕ್ಯವನ್ನಾದರೂ ಅವರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಸಿಕ್ಕಿದ ಅವಕಾಶ ಅಂತ ಹೇಳುವಂಥದ್ದು ಅದು ದೇವರು ಕೊಟ್ಟದ್ದು ಅಂತಲೇ ನಾನು ಭಾವಿಸುವಂಥದ್ದು. ಯಾಕೆಂತೇಳಿದರೆ ಎಲ್ಲ ಅದು ತನ್ನಿಂದ ತಾನಾಗಿ ಹುಡುಕಿಕೊಂಡು ಬರ್ತದಂತೆ ನಮ್ಮನ್ನು ಅಂತ ಹೇಳ್ತಾ ಇರ್ತೇವೆ. ಕೆಲವರ ಹೆಸರನ್ನು ಬಾಯಲ್ಲಿ ಉಚ್ಚರಿಸುವುದು ಕೂಡ ಅದು ಪೂರ್ವಜನ್ಮದ ಪುಣ್ಯ ಅಂತೇಳಿ ಭಾವಿಸೋಳು ನಾನು. ಕೆಲವರನ್ನು ನಾವು ಭೇಟಿ ಮಾಡುವುದು, ಜೀವನದಲ್ಲಿ ಆ ಕುರಿತು ಮಾತನಾಡುವುದು, ಇದೆಲ್ಲ ತನ್ನಿಂದ ತಾನಾಗಿ ಹುಡುಕಿಕೊಂಡು ಬರುವಂಥದ್ದು ಅಂತೇಳಿ. 1, 2, 3, 4 ಜನ ಇದ್ದರೂ ಕೂಡ ಅವರು ಕೇಳಿದ್ರಲ್ಲ ಮಾತನಾಡುವುದು, ಇವರ ಬಗ್ಗೆ ನಾನು ಮಾತನಾಡೋದನ್ನು ಅವರು ಕೇಳಿದ್ರಲ್ಲ ಅನ್ನೋದ ತೃಪ್ತಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ರವಿ ನಾಯ್ಕಪ್ಪ ಅವರು ಇದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈಗ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಇದೆ. ಮತ್ತು ರಾಧಾಕೃಷ್ಣ ಉಳೇತಡ್ಕ ಸರ್ ಇದ್ದಾರೆ. ಅವರ ಬಗ್ಗೆ ಹೇಳಬೇಕಿದ್ರೆ ಅವರು ನನಗೆ ಪದ್ಯ ಬರೆಯುವುದು ಹೇಗೆ ಅಂತ ಹೇಳಿಕೊಟ್ಟವರು. ಅವರನ್ನು ಕಾವ್ಯಗುರು ಅಂತೇಳಿ ಹೇಳಿಕೊಳ್ಬೋದು ನನಗೆ. ಅಷ್ಟರ ಮಟ್ಟಿಗೆ ಆತ್ಮೀಯರು. ಆಶಾ ಮ್ಯಾಮ್, ಪಾಡಿ ಸರ್ ತುಂಬ ಆತ್ಮೀಯರು ಇವರನ್ನೆಲ್ಲ ಕಾಣಲಿಕ್ಕೆ ಸಿಕ್ಕಿದ್ದು, ಮಾತನಾಡಲಿಕ್ಕೆ ಸಿಕ್ಕೋದು ಕೂಡ ತುಂಬ ಸಂತೋಷದ ವಿಷಯ. ಒಟ್ಟಿನಲ್ಲಿ ಅವರ ಕವನಗಳ ಬಗ್ಗೆ ಮಾತಾಡಿದ್ದೇನೆ. ನನ್ನಿಂದ ಆದಷ್ಟು ಏನು ಅನಿಸಿತು ಅದನ್ನು മാതനാടിದ್ದೇನೆ. ധന്യവാദಗಳ ಅವಕಾಶಕ್ಕೆ. തടുക്ക ഇവിടെ സംസാരിച്ച ആശാലത മാഡം, ലക്ഷ്മി മാഡം, നമ്മുടെ തോമസ് ഡിസൂസ, അതുപോലെ തന്നെ ഇവിടെ സന്നിഹിതരായ സുഹൃത്തുക്കളെ, വെങ്കടരാജ പുണിഞ്ചിത്തായെക്കുറിച്ച് രാവിലെ മുതൽ ഇവിടെ ധാരാളം പേർ പല കാര്യങ്ങളും സംസാരിച്ച് കഴിഞ്ഞു. ഇപ്പോൾ ഈ കാവ്യ സംവാദത്തിൻ്റെ ഭാഗമായി അദ്ദേഹത്തിൻ്റെ മലയാള ഭാഷയിലേക്കുള്ള സംഭാവനകളെക്കുറിച്ച് ഏതാനും വാക്കുകളിൽ സംസാരിക്കാനാണ് ഞാൻ നിങ്ങളുടെ മുമ്പാകെ നിൽക്കുന്നത്. അദ്ദേഹം ബഹുഭാഷാ പണ്ഡിതനായിരുന്നു. തുളു, കന്നഡ, സംസ്കൃതം, മലയാളം, ഇംഗ്ലീഷ് തുടങ്ങിയ ഭാഷകളിലെല്ലാം അദ്ദേഹത്തിന് സാമാന്യത്തിലേറെ ജ്ഞാനമുണ്ടായിരുന്നു. അദ്ദേഹം കന്നഡയിൽ നിന്ന് ഇതര ഭാഷകളിലേക്കും തുളുവിൽ നിന്ന് കന്നഡയിലേക്കുമൊക്കെ ധാരാളം പുസ്തകങ്ങൾ വിവർത്തനം ചെയ്തിട്ടുണ്ട്, കവിതകൾ എഴുതിയിട്ടുണ്ട്.
അതുപോലെ തന്നെ മലയാളത്തിൽ നിന്ന് കന്നഡയിലേക്കും കന്നഡയിൽ നിന്ന് മലയാളത്തിലേക്കും അദ്ദേഹം വിവർത്തനം ചെയ്തിട്ടുണ്ട്. അതിനെക്കുറിച്ച് ചില കാര്യങ്ങൾ മാത്രം പറയാനാണ് ഞാൻ ഉദ്ദേശിക്കുന്നത്. നമ്മുടെ മഹാകവി ഗോവിന്ദപ്പയ്യെക്കുറിച്ച് കയ്യാർ കിഞ്ഞണ്ണറൈ എഴുതിയ ഒരു ലഘു ജീവചരിത്രം, അത് പുണിജിത്തായിയാണ് മലയാളത്തിലേക്ക് വിവർത്തനം ചെയ്തിരിക്കുന്നത്. അതായത് കയ്യാർ കിഞ്ഞണ്ണറൈ രചിച്ച ഗോവിന്ദപ്പയ്യയുടെ ജീവചരിത്രം മലയാളത്തിലേക്ക് വിവർത്തനം ചെയ്തത് പുണിജിത്തായിയാണ് 1990-കളിൽ. അപ്പോൾ മലയാളികൾക്ക് ഗോവിന്ദപ്പയ്യെക്കുറിച്ച് അതുവരെ കാര്യമായ ഒരു വിവരമൊന്നും ഉണ്ടായിട്ടില്ല. ഗോവിന്ദപ്പൈ രാഷ്ട്രകവി ഇങ്ങനെയൊക്കെ പറയുന്നു എന്നല്ലാതെ എന്താണ് ഇദ്ദേഹത്തിൻ്റെ സാഹിത്യത്തിലെ സംഭാവനകൾ, എന്താണ് അദ്ദേഹത്തിൻ്റെ രചനകളുടെ പ്രത്യേകതകൾ, എന്താണ് അദ്ദേഹത്തിൻ്റെ സംഭാവനകൾ എന്നത് സംബന്ധിച്ച് കാര്യമായ വിവരമൊന്നും ഉണ്ടായിരുന്നില്ല. ഈ പുസ്തകം വന്നതോടു കൂടിയിട്ടാണ് അദ്ദേഹത്തിൻ്റെ ജീവിതം, അദ്ദേഹത്തിൻ്റെ കൃതികൾ, അദ്ദേഹത്തിൻ്റെ സാഹിത്യത്തിലെ ചില കാഴ്ചപ്പാടുകൾ ഒക്കെ സംബന്ധിച്ചുള്ള ഒരു നല്ലൊരു ജ്ഞാനം ഈ പുസ്തകത്തിൽ കൂടി മലയാളത്തിന് കിട്ടി. അപ്പോൾ ഇതിനെ അവലംബിച്ച് പിൽക്കാലത്ത് മലയാളത്തിൽ ചില കൃതികളൊക്കെ ഉണ്ടായിട്ടുണ്ട്. ഞാനും ഒരു പുസ്തകം എഴുതിയിട്ടുണ്ട്. പിന്നെ അദ്ദേഹം ചെയ്തത് മലയാളത്തിൽ നിന്ന് വൈക്കം മുഹമ്മദ് ബഷീറിൻ്റെ ടുപ്പുപ്പാക്കൊരാനേണ്ടാർന്നു എന്ന നോവൽ, ആ കാദംബരി അദ്ദേഹം കന്നഡയിലേക്ക് ನನ್ನ ಅಜ್ಜನಿಗೆ ಒಂದು ಆನೆ ಇತ್ತು എന്ന പേരിൽ വിവർത്തനം ചെയ്തു. അത് വലിയ സംഭവമാണ്. വൈക്കം മുഹമ്മദ് ബഷീറിനെ പോലെ മലയാളത്തിലുള്ളൊരു വലിയ എഴുത്തുകാരൻ്റെ ഒരു കൃതി കന്നഡയിലേക്ക് അതിൻ്റെ അർത്ഥവും അതിൻ്റെ സാഹിത്യ ഭംഗിയും ഒട്ടും ചോരാതെ തന്നെ കന്നഡയിലേക്ക് വിവർത്തനം ചെയ്തു എന്നുള്ളത് വലിയ കാര്യം തന്നെയാണ്. കന്നഡ രചന എനിക്ക് വായിക്കാൻ കഴിഞ്ഞിട്ടില്ല, എങ്കിലും അദ്ദേഹത്തിൻ്റെ ആ വിവർത്തനം വളരെ മികച്ചതായിരിക്കുമെന്ന് ഞാൻ കരുതുന്നു. ടുപ്പുപ്പാക്കൊരാനേണ്ടാർന്നു നോക്ക് കന്നഡയിൽ നന്നജ്ജനിക്ക് ഒന്ന് ആനയിത്തു, അതിൻ്റെ തുല്യ അർത്ഥം വരുന്ന രീതിയിലുള്ള ഒരു വിവർത്തനമാണ്. അപ്പോൾ മുസ്ലിം ജീവിതത്തിൽ അവരുടെ പരമ്പരാഗതമായ ചില അന്ധവിശ്വാസങ്ങൾ, അനാചാരങ്ങൾ, അവരുടെ ഭൂതകാലത്തെക്കുറിച്ചുള്ള അവരുടെ ദുരഭിമാനം, അതൊക്കെയാണ് അതിലെ വിഷയം. അപ്പോൾ അതിൻ്റെ പ്രാദേശികമായ ഭാഷയിലാണ് അതിൻ്റെ പല കഥകളും പറയുന്നത്. അതൊക്കെ അതേ രീതിയിൽ തന്നെ അദ്ദേഹം കന്നഡയിലേക്ക് കൊണ്ടുവന്നു എന്നാണ് ഞാൻ വിശ്വസിക്കുന്നത്. പിന്നെ MTയുടെ ഏതോ ഒരു നോവൽ അദ്ദേഹം കന്നഡയിലേക്ക് വിവർത്തനം ചെയ്തു എന്ന് ഗൂഗിളിൽ പറയുന്നുണ്ട്. ഞാൻ കണ്ടിട്ടില്ല, എനിക്കതിനെക്കുറിച്ച് അറിഞ്ഞുകൂടാ. പിന്നെ ചില കഥകൾ, മലയാളത്തിലെ ചില കഥകളും ചെറുകഥകൾ, സണ്ണ കഥകളും അവർ കന്നഡയിലേക്ക് ട്രാൻസ്ലേറ്റ് അനുവാദം മാടി എന്നും മനസ്സിലാക്കുന്നു. അതിനെക്കുറിച്ച് അദ്ദേഹത്തിൻ്റെ മകൻ പറയുകയുണ്ടായി, പക്ഷേ അതിനെക്കുറിച്ച് എനിക്ക് കാര്യമായിട്ട് അറിഞ്ഞുകൂടാ. എന്തായാലും അദ്ദേഹത്തിന് മലയാളം നല്ല രീതിയിൽ കൈകാര്യം ചെയ്യാൻ സാധിച്ചിരുന്നു. സംസാരിക്കാനും എഴുതാനും വിവർത്തനം ചെയ്യാനും ഒക്കെയുള്ള ഒരു നല്ല പാണ്ഡിത്യം വെങ്കടരാജ പുണിജിത്തായക്കുണ്ടായിരുന്നു. അദ്ദേഹത്തെക്കുറിച്ച് ഞാൻ ആകാശവാണിയിൽ ഒരു 2 കൊല്ലം മുമ്പ് കണ്ണൂർ ആകാശവാണിയിൽ ഒരു 15 മിനിറ്റ് നീളുന്നൊരു പ്രഭാഷണം നടത്തുകയുണ്ടായി. അതിൻ്റെ വീഡിയോ, അതിൻ്റെ ഓഡിയോ ഇപ്പോഴും എൻ്റെ കയ്യിൽ തന്നെ ഉണ്ട്. ഞാൻ അദ്ദേഹത്തിന് അയച്ചു കൊടുത്തിരുന്നു. അതിലൊട്ടുമിക്ക അദ്ദേഹത്തിൻ്റെ സംഭാവനകളും തുളുവിൽ അദ്ദേഹം കണ്ടെത്തിയ കൃതികൾ, രാമായണോ മഹാഭാരതോ കാവേരി ഭാഗവതോ തുടങ്ങിയ താളിയോല ഗ്രന്ഥങ്ങളിലൂടെ തുളു ലിപിയിലെഴുതിയ, തുളു ഭാഷയിലെഴുതിയ കൃതികളൊക്കെ അദ്ദേഹം കണ്ടെത്തിയത് കന്നഡയിലേക്ക് വിവർത്തനം ചെയ്യുകയും തുളുവിന് ലിപിയുണ്ട് എന്ന് സ്ഥാപിക്കുകയും ഒക്കെ ചെയ്ത ഒരു വലിയ പണ്ഡിതൻ. അദ്ദേഹം മലയാളത്തിൽ എന്ത് ചെയ്തു എന്ന് പരിശോധിക്കുന്നതിലുപരി അദ്ദേഹം നമ്മുടെ നാടിനും നമ്മുടെ സംസ്കാരത്തിനും നമ്മുടെ തുളു സംസ്കൃതിക്കും വേണ്ടി എന്ത് ചെയ്തു എന്ന് അന്വേഷിക്കുന്നതാണ് വളരെ പരമപ്രധാനമായ കാര്യം. അദ്ദേഹത്തെ ഞാൻ എടനീർ ഗവൺമെൻറ് ഹൈസ്കൂളിൽ 6ാം ക്ലാസ് മുതൽ 10ാം ക്ലാസ് വരെ ഞാൻ അവിടെയാണ് പഠിച്ചത്.
ആ സമയത്ത് തൊട്ടപ്പുറത്തെ സ്വാമിജീസ് ഹൈസ്കൂളിൽ അദ്ദേഹം കന്നഡ അധ്യാപകനായിട്ട് ജോലി ചെയ്യുകയായിരുന്നു. അപ്പോൾ മിക്കവാറും ദിവസങ്ങളിൽ അദ്ദേഹത്തിൻ്റെ വീട്ടിൻ്റെ മുമ്പിലൂടെയാണ് ഞങ്ങളിങ്ങനെ പാടിയിന്നിങ്ങനെ നടന്നു വരുമ്പോൾ ആ വീട്ടിൻ്റെ കണ്ടത്തിൻ്റെ പടിഞ്ഞാറ്, ഈ മഠത്തിൻ്റെ പടിഞ്ഞാറ് ഭാഗത്തായി ആ വയലിൻ്റെ സൈഡിലുള്ള ആ ഓടിട്ട വീട്ടിലാണ് അദ്ദേഹം താമസിച്ചിരുന്നത്. ഇവരൊക്കെ അന്ന് കുട്ടികളാണ്, ഇവരും ഇവരുടെ അക്കയും അല്ലേ. അപ്പം നമ്മളതിലെങ്ങനെ പോകും, വെള്ളം കുടിക്കാനൊക്കെ പോകും ആ വീട്ടിലേക്ക്. അപ്പം മിക്കവാറും ദിവസം രാവിലെയും വൈകിട്ടും ഒക്കെ അദ്ദേഹം ഇങ്ങനെ ആ മുറ്റത്തിരുന്നിട്ട് ഈ ഭൂതക്കണ്ണാടി വെച്ച് ഈ ഓല ഇങ്ങനെ വായിക്കുകയും അദ്ദേഹത്തിൻ്റെ പത്നി വനിത അവരിങ്ങനെ അത് എഴുതുകയും ചെയ്യുന്ന കാഴ്ച ഞാൻ എത്രയോ കണ്ടിട്ടുണ്ട്. സ്കൂൾ വിട്ടിട്ടും പിന്നെ ഞാൻ ഇദ്ദേഹത്തെ കാണാനായിട്ട് മാത്രം ചിലപ്പോൾ അതിലങ്ങനെ പോവും. ഇപ്പോൾ മുറ്റത്തിരുത്തിയിട്ട് അദ്ദേഹം പിന്നെ അവിടെ ചെയറൊക്കെ ഇട്ട് എന്നെ ഇരുത്തും. ഉള്ളിലാണെങ്കിൽ കസേരയിൽ ഇട്ട് ഫാനൊക്കെ ഇട്ട് തരും. നമുക്ക് നടന്നു വരുന്നതല്ലേ, കാറ്റ് കൊണ്ടോട്ടെ എന്ന് വിചാരിച്ചിട്ട്. അപ്പം അങ്ങനെയൊക്കെയുള്ള കുറേ ഓർമ്മകളുണ്ട്. അപ്പം ഞങ്ങളുടെ ഒരു മലയാളം മാഷുണ്ടായിരുന്നു, എൻ സത്യദേവൻ പിള്ള. അപ്പോൾ അദ്ദേഹം ഈ മലയാള ഭാഷയിലെ ചില വേർഡ്സിനെ സംബന്ധിച്ചും ചില കാര്യങ്ങളൊക്കെ സംബന്ധിച്ചിട്ട് ഇദ്ദേഹവുമായിട്ട് നിരന്തരം സംവാദം നടത്തും. ചിലപ്പോൾ അദ്ദേഹം ഇങ്ങനെ പേപ്പറിൽ എഴുതിയിട്ട്, കടലാസിൽ എഴുതിയിട്ട് പിന്നെ സത്യം മാഷക്ക് കൊടുക്കേണ്ടത് എന്നെ ഏൽപ്പിക്കും. പുളിഞ്ചിത്തായ്ക്ക് അതിൽ പോകുമ്പോൾ കൊടുക്കണം എന്ന് പറഞ്ഞിട്ട് ചിലപ്പോൾ ഇദ്ദേഹം അദ്ദേഹത്തിന് കൊടുക്കാൻ ചിലപ്പോൾ തരുമായിരുന്നു. അപ്പം അങ്ങനെയൊക്കെയുള്ള ചില ഓർമ്മയുണ്ട്. പിന്നെ ഒരു തവണ ജില്ലാ യുവജനോത്സവം ബദിയെടുക്ക നവജീവൻ ഹൈസ്കൂളിൽ നടക്കുന്ന സമയത്ത് ഞാൻ കവിതാരചനാ മത്സരത്തിൽ പങ്കെടുക്കുകയും എനിക്ക് അവിടുന്ന് സമ്മാനം കിട്ടുകയൊക്കെ ചെയ്തു, 1ാം സ്ഥാനം. അതിൻ്റെ ഒരു ജഡ്ജ് ഈ പുണിഞ്ചിത്തായ മാഷായിരുന്നു. എന്നിട്ട് ഞാൻ അവിടുന്ന് ജയിച്ച് കോട്ടയത്തേക്ക് പോയി 9ാം ക്ലാസ്സിൽ പഠിക്കുമ്പോൾ. അപ്പോൾ മുതലേ എനിക്ക് ഈ കവിതയോടൊരു താല്പര്യമുണ്ട് എന്ന് അദ്ദേഹം മനസ്സിലാക്കുകയും അത് സംബന്ധിച്ചുള്ള ചില കാര്യങ്ങളൊക്കെ എനിക്ക് പറഞ്ഞു തരികയും ഒക്കെ ചെയ്തിരുന്നു. അങ്ങനെ വളരെ ആത്മീയമായ, വളരെ പിന്നെ നല്ലൊരു ബന്ധം പുണിഞ്ചിത്തായ സാറുമായിട്ട് എനിക്കുണ്ടായിരുന്നു എന്ന് പറയുന്നത് വളരെ ഒരു അഭിമാനവും സന്തോഷവും തരുന്നൊരു കാര്യമാണ്. പിന്നെ ഇവിടെ അദ്ദേഹത്തിൻ്റെ സംഭാവനകളും അദ്ദേഹത്തിൻ്റെ സേവനങ്ങളെക്കുറിച്ചിട്ടൊക്കെ സംസാരിച്ചു കഴിഞ്ഞു. അപ്പോൾ അദ്ദേഹത്തിൻ്റെ ചില കവിതകൾ, 1-2 കവിത ഞാൻ ഉളിയത്തെടുക്ക സാറിൻ്റെയൊക്കെ സഹായത്തോടു കൂടി മലയാളത്തിലേക്ക് ട്രാൻസ്ലേറ്റ് ചെയ്തിട്ടുണ്ട്. അതിലൊന്ന് ഈ നേരത്തെ പറഞ്ഞ ആലടെ, അതിൻ്റെ ലാസ്റ്റ് ഖണ്ഡിക, അത് ഞാൻ മലയാളത്തിലാക്കിയിട്ടുണ്ട്. അത് ഇവിടുത്തെ മലയാളത്തിൻ്റെ പ്രാദേശികമായ മലയാളത്തിൽ ഞാൻ അതിനെ ട്രാൻസ്ലേറ്റ് ചെയ്തിട്ടുണ്ട്. ആ കവിത ഞാനിവിടെ വായിക്കാം. അത്രയേ ഉള്ളൂ, ഒരു മിനിറ്റ് അത്രേ വരും. വനം. വിദ്വാൻ പി വെങ്കടരാജ പുണിഞ്ചിത്തായ എഴുതിയ ആലടെ ബ്രാക്കറ്റിൽ കാവ് എന്ന തുളു കവിതയുടെ അവസാന ഖണ്ഡികയുടെ സ്വതന്ത്ര വിവർത്തനം. ഇപ്പം നോക്ക്, ഇവിടെ വെളുമ്പുമില്ല, വനവുമില്ല, വെളിച്ചം വെക്കലുമില്ല. ആരാധിക്കുന്നതിനെ കുറിച്ചിട്ടോ ആചാരത്തിനെ കുറിച്ചിട്ടോ യാതൊരു വിവരവുമില്ല. കുറച്ചു കാലം കഴിഞ്ഞിട്ടാകുമ്പോൾ അതിനെക്കുറിച്ചിട്ടെല്ലാം അറിയണമെന്ന് ബതുക്കിയിട്ടൊഴിഞ്ഞപ്പേക്ക് തോന്നിയാൽ അപ്പേക്ക് ജർമ്മനിക്കോ ഇറ്റലിക്കോ ഇംഗ്ലണ്ടിലേക്കോ പോണ്ടി വരും. അപ്പേരെ ലൈബ്രറിയിൽ ഇതിനെപ്പറ്റിയെല്ലാം പഠിച്ചിട്ടെഴുതിയ പുസ്തകം ഉണ്ടോ എന്ന് പരിധിയാൽ. പുസ്തകമുണ്ടെങ്കിലും അത് വായിച്ചാൽ നിങ്ങളെ മണ്ടയിൽ എളുപ്പത്തിൽ കയറുകയും ചെയ്യല. ഇതാണ് എൻ്റെ ആ കവിതയെക്കുറിച്ചുള്ള കാസർഗോഡൻ ഭാഷയിലുള്ള ഒരു വിവർത്തനം. പിന്നെ ഇദ്ദേഹം ഈ രാഷ്ട്രകവിയെക്കുറിച്ചിട്ട് നമ്മുടെ കയ്യാർ എഴുതിയ കവിതയുടെ മലയാള വിവർത്തനം ഈ പുസ്തകത്തിൽ ചേർത്തിട്ടുണ്ട്.
അതും ഒരു മിനിറ്റിൽ ഞാൻ സമയമുണ്ടോ? ആ അതും ഒരു മിനിറ്റിൽ ഞാൻ പാടാം. രാഷ്ട്രകവി. പിന്നിലുണ്ടു മഹാദ്രി നിന്റെ, മുന്നിലുണ്ടു മഹാബ്ദി ഇവിടെ, അവിടെ ഗജശാർദൂല ഗർജനം, ഇവിടെ തിരമാലയുടെ നിനദം. പിന്നിലുണ്ടു മഹാദ്രി നിന്റെ, മുന്നിലുണ്ടു മഹാബ്ദി ഇവിടെ, അവിടെ ഗജശാർദൂല ഗർജനം, ഇവിടെ തിരമാലയുടെ നിനദം. പ്രകൃതിയുടെ ഈ രാഗതാളം ഉണർത്തി നിന്നിൽ കാവ്യബോധം. പ്രകൃതിയുടെ ഈ രാഗതാളം ഉണർത്തി നിന്നിൽ കാവ്യഭാവം. ഗന്ധവതി പൃഥ്വി ഇവിടെ, നെൽക്കതിരുകളിലുണ്ടു സൗരഭം. കേരക്രമുഖ ശ്രേണിലാസ്യം ഉണർത്തി നിന്നിൽ കാവ്യഭാവം. തെയ്യം കെട്ടും തുടിക്കൊട്ടും തോറ്റം പാട്ടിൻ ലഹരിയും, യക്ഷഗാനവും പക്ഷിഗാനവും ഉണർത്തി നിന്നിൽ കാവ്യഭാവം. ശോകമതു സുശ്ലോകമായി വാൽമീകിയപ്പോൾ നിന്നിലും, യേശുവെ ക്രൂശിച്ച കഥയാൽ വിടർന്നു കരുണാഭരിത കാവ്യം. വിരലു ദക്ഷിണ വാങ്ങിയപ്പോൾ ദ്രോണഹൃദയം വേദ്യമായി, ശുദ്ധിയാൽ അനുജത്തിയായി മാതങ്കി സദ്ഗുരു ബുദ്ധനും. വേദം, ബൈബിൾ, ധർമ്മപദം, ജൈനാഗമം മുതലായവ ധരിച്ചു നീ വിരചിച്ചുവല്ലോ ശ്രേഷ്ഠ കവിതാ സഞ്ചയം. തൗളവന്മാരുടെ ചരിത്രം കണ്ടു നിന്നാൽ സുപ്രകാശം. തുളുവനാട്ടിൽ മണ്ണിലനിശം സ്നേഹഭാവം നീ ചൊരിഞ്ഞു. എനിക്കു വീണ്ടും ജന്മമായാൽ ജനിക്കണം തുളുനാട്ടിലെ. എനിക്കു വീണ്ടും ജന്മമായാൽ ജനിക്കണം തുളുനാട്ടിലെ എന്നു നീ അർത്ഥിച്ചുവല്ലോ നിന്റെ കവിതാവരികളിൽ. പദ്യമാകിലും ഗദ്യമാകിലും നിന്റെ ശൈലി മനോഹരം. പദ്യമാകിലും ഗദ്യമാകിലും നിന്റെ ശൈലി മനോഹരം. മറ്റൊരുത്തനുമില്ല കവിയായി ത്വൽസമാനതയാർന്നവൻ. മറ്റൊരുത്തനുമില്ല കവിയായി ത്വൽസമാനതയാർന്നവൻ. എൻ്റെ വാക്കുകൾ ഇവിടെ നിർത്തുന്നു. ഈ അവകാശം, ഈ സന്ദർഭം തന്നതിനെ നന്ദിയും ಸ್ನೇಹವು ಅರಿಯಿക്കുന്നു. ಇಂಥ ತಾಳವು ನಿನ್ನ ಮೇಳವು ನಿನ್ನ ಸ್ಫೂರ್ತಿಗೆ ದೊರೆತವು. ಅದನ್ನು ಪುಂಚಿತಾಯರು ಬಹಳ ಲಾಲಿತ್ಯಪೂರ್ಣವಾಗಿ ಸರಳವಾಗಿ ಬಹಳ ಮಲಯಾಳಕ್ಕೆ ಅನುವಾದಿಸಿದ್ದನ್ನು ಅವರು ಪ್ರಸ್ತುತಪಡಿಸಿದ್ದರು. ಮಲಯಾಳದಲ್ಲಿ ಅವರು ಕೆಲವು ನಾಟಕಗಳನ್ನು ಕೂಡ ಅನುವಾದಿಸಿದ್ದಾರೆ. ಎನ್ ಕೃಷ್ಣಪಿಳ್ಳೆಯವರ ಕನ್ಯಕ, ಸಿ ಜೆ തോമസ്ರ ಅವನ್ വീണ്ടും വരുന്നു, ಕೆ ಟಿ ಮೊಹಮ್ಮದರ ಇದು ಭೂಮಿಯಾಣು ಇದು ಭೂಮಿ ಎನ್ನ ಮೊದಲಾದಂಥ ನಾಟಕಗಳನ್ನು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹೀಗೆ ಮಲಯಾಳದಲ್ಲೂ ಕೂಡ ಪುಂಚಿತಾಯರ ಛಾಪು ಇದೆ ಎನ್ನುವುದನ್ನು ರವೀಂದ್ರನ್ ಪಾಡಿಯವರು ಪ್ರಸ್ತುತಪಡಿಸಿದ್ದಾರೆ. ಮುಂದೆ ಅವರ ಸಂಸ್ಕೃತ ಕಾವ್ಯ ಮತ್ತು ಸಾಹಿತ್ಯದ ಬಗ್ಗೆ ವಿಜಯ ಖಾನ ಅವರು ನಿವೃತ್ತ ಸಂಸ್ಕೃತ ಅಧ್ಯಾಪಕರು, ಪೆರ್ಲ ಸಮೀಪದವರು, ಸಂಘಟನೆ ಮತ್ತು ಇನ್ನಿತರ ಸಕ್ರಿಯ ಕೆಲಸಗಳಲ್ಲಿ ಸಕ್ರಿಯರಾಗಿದ್ದವರು. ಅವರು ಈಗ ಅವರ ಪುಂಚಿತಾಯರ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾರೆ. ಮಾತುಗಳನ್ನು ಹೇಳ್ತೇನೆ. ಒಂದು 2-3 ಕೃತಿಗಳ ಕೆಲವು ಸಾಹಿತ್ಯಗಳನ್ನು ನಾನು ಹೇಳ್ತೇನೆ. ಉಳಿದದ್ದು ನನಗೆ ಹೇಳಲಿಕ್ಕೆ ಈಗ ಸಮಯವಿಲ್ಲ, ಮತ್ತು ಅದಕ್ಕೆ ಹೇಳಬೇಕಂತ ಇತ್ತು. ನನಗೆ 8 ಕೃತಿಗಳ ಬಗ್ಗೆ ಕೂಡ ಸ್ವಲ್ಪ ಹೇಳಬೇಕಂತ ಇತ್ತು. ಇರಲಿ, ಅವರು ನನಗೆ ಒಟ್ಟು 8 ಅವರ ಕೃತಿಗಳು ಬಂದಿವೆ ನಿಜವಾಗಿ. ಅದರಲ್ಲಿ ಸುಭಾಷಿತ ಲಹರಿ ಇದು ಮುದ್ರಣಗೊಂಡಿದೆ. 1969ನೇ ಇಸವಿಯಲ್ಲಿ ಮುದ್ರಣಗೊಂಡಿದೆ.
ಸುಮಾರು 56 ವರ್ಷದ ಹಿಂದೆ. ಅದಕ್ಕೆ ಆವಾಗ ₹1.50. ಅದರ ಕೆಲವು ಸುಭಾಷಿತಗಳನ್ನು ನಾನು ಹೇಳ್ತೇನೆ. ಪ್ರಸಿದ್ಧ ಸಂಸ್ಕೃತ ಸುಭಾಷಿತಗಳನ್ನು ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಆಮೇಲೆ ರುದ್ರಗೀತೆ ಅಂತ ಒಂದು ಬರೆದಿದ್ದಾರೆ. ಅದು ರುದ್ರ ಪ್ರಶ್ನ. ಓ ನಮಸ್ತೆ ರುದ್ರ ಮನ್ಯವ ಉತೋತ ಈಶವೇ ನಮಃ, ನಮಸ್ತೆ ಅತ್ತು ಧನ್ಮನೆ ಬಾಹುಭ್ಯಾಮುತ ತೇ ನಮಃ, ಯಾತ ಇಶು ಶಿವತಮ ಶಿವಂ ಭಭೂವತೆ ಧನು. ಈ ಮಂತ್ರ ಹೇಳುವಾಗ ಎಲ್ಲ ಓಡಿಡ್ಬೋದು ಇಲ್ಲಿಂದ. ಆದರೆ ಅವರು ಬರೆದನ್ನು ನೋಡಿದರೆ ಖಂಡಿತವಾಗಿ ಎಲ್ಲರೂ ಕೂಡ ಅದು ನನಗೆ ಕೊಡಿ ಅಂತ ಹೇಳಿ ಅದನ್ನು ಪಠಣಕ್ಕೆ ತಗೊಳ್ತಾರೆ. ಅಷ್ಟು ಸರಳವಾಗಿ ರುದ್ರಗೀತೆಯನ್ನು ಅವರು ರುದ್ರ ಪ್ರಶ್ನೆಯನ್ನು ಬರೆದಿದ್ದಾರೆ. ಆಮೇಲೆ ಸಂಸ್ಕೃತ ದೇಶಭಕ್ತಿ ಗೀತೆಗಳು, ಇದರಿಂದ ಒಂದು ಗೀತೆಯನ್ನು ಮಾತ್ರ ನಾನು ಹೇಳ್ತೇನೆ. 10 ದೇಶಭಕ್ತಿ ಗೀತೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಭಾರತ ದೇಶದ ಪರ್ವತ ಪಂಕ್ತಿಗಳ ಬಗ್ಗೆ ಇರ್ಬೋದು, ನದಿಗಳ ಬಗ್ಗೆ ಇರ್ಬೋದು, ಪ್ರಕೃತಿ ಸೌಂದರ್ಯದ ಬಗ್ಗೆ ಇರ್ಬೋದು, ಆಕಾಶ ನಕ್ಷತ್ರ ಇತ್ಯಾದಿ ವಿಷಯಗಳ ಕುರಿತು ಬಹಳ ಚೆನ್ನಾಗಿ ಸುಂದರವಾಗಿ ಅವರು ಬರೆದಿದ್ದಾರೆ. ಅದರಲ್ಲಿ ಒಂದು ಗೀತೆ ಮಾತ್ರ ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭವತಿ ಒಂದೇ ಭಾರತಿ, ಭವತಿ ಒಂದೇ ಭಾರತಿ, ವಿತನು ಶಾಂತಿ ಸುಖಾನಿ ಜಗತಿ, ತವ ಸುಕೀರ್ತಿಂ ಕವಯಿತುಮಿಹ ಜಗತಿ ಕೋವಾ ಪ್ರಭವತಿ. ಭಾರತ ಮಾತೆಗೆ ಅವರು ವಂದಿಸುತ್ತಾ ಹೇಳುವಂಥದ್ದು, ಇಡೀ ಜಗತ್ತಿಗೆ ಶಾಂತಿಯನ್ನು ಪ್ರಸರಿಸುವಂತಹ ದೇಶ, ಇಷ್ಟು ಪ್ರಭಾವ ಬೀರಿದ ಬೇರೆ ಯಾವುದೇ ದೇಶಗಳು ಇಲ್ಲ. ವಿಂಧ್ಯ ಹಿಮಗಿರಿ ಮೇರುಮಲೆಯ ಪ್ರವೃತ್ತಿ ಪರ್ವತ ರಂಜಿತೆ, ಸಾಂದ್ರ ಶ್ಯಾಮಲ ಮೇಘಮಂಡಲ ಶೋಭಿತೆ ಸುಭಾವಿತೆ, ಮಂದ್ರ ಪಂಚಮ ತಾರಕಾಂಚಿತ ಪಕ್ಷಿ ಪೂಜನ ವಿಶ್ರುತೆ, ವಂದ್ಯಪಾದ ಸರೋರುಹೇ ಅಭಿವಂದ್ಯ ಜನನಿ ನಮೋಸ್ತುತೆ. ಪುಣ್ಯ ಯಮುನಾ ದೇವ ಗಂಗಾ ನರ್ಮದಾ ಜಲ ಪಾವಿತೆ, ರಮಣೀಯಕೆ ಪುಷ್ಪ ಸಂಕುಲ ಸುರಭಿ ಸ್ತೋಷಿತ ನಾಸಿಕೆ, ರಾಷ್ಟ್ರಪಕ್ಷಿ ಮಯೂರ ನೃತ್ಯ ಕಲಾ ವಿನೋದ ನಂದಿತೆ, ರಾಷ್ಟ್ರಕೇತು ವಿರಾಜಮಾನ ಸುವರ್ಣ ಸೂಚಿತ ಗುಣಯುತೆ, ಸಸ್ಯಶ್ಯಾಮಲ ವರ್ಣರಾಜಿತ ಕಾನನಾಶಿ ರಂಜಿತೆ, ವಿಶ್ವರಾಜಿ ವಿಶೋಭಿ ನಾನಾಫಲ ಸಮೃದ್ಧಿ ವಿರಾಜಿತೆ, ವಿಶ್ವಮಾನವ ಶಂಸಿತಾಖಿಲ ಶುಭ ಗುಣಾವಲಿ ಭೂಷಿತೆ, ಉತ್ತಮೋತ್ತಮ ಧರ್ಮ ಸಂಸ್ಕೃತಿ ಸತ್ಕಲಾದಿ ವಿಭಾಸಿತೆ. ಇಂಥ ಇನ್ನೂ 9 ದೇಶಭಕ್ತಿ ಗೀತೆಗಳಿವೆ. ಅದನ್ನು ಬಹಳ ರಾಗ ತಾಳ ಲಯಬದ್ಧವಾಗಿ ಖಂಡಿತವಾಗಿ ಹಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಪ್ರಯತ್ನವನ್ನು ಮಕ್ಕಳಿಗೆ ಸಂಸ್ಕೃತೋತ್ಸವದಲ್ಲಿ ಮಾಡಿಸುವುದಂತ ನನ್ನ ಅಭಿಪ್ರಾಯ. ಇಲ್ಲಿ ಹೇಳುವಂಥ ವಿಂಧ್ಯ ಹಿಮಗಿರಿ ಮುಂತಾದ ಪರ್ವತಗಳನ್ನು ಸ್ಮರಿಸುತ್ತಾರೆ. ಹಾಗೆ ಮೇಘಮಂಡಲವನ್ನು ಮತ್ತು ಇಲ್ಲಿ ಸಸ್ಯ ಶ್ಯಾಮಲವಾಗಿರುವುದಂತೂ ಕೂಡ ಅವರು ಸ್ಮರಿಸುತ್ತಾರೆ. ಆಮೇಲೆ ಮಂದ್ರ ಪಂಚಮ ತಾರಕದಲ್ಲಿ ಹಾಡುವ ಪಕ್ಷಿಯ ಕೂಜನವನ್ನು ನೆನಪಿಸುತ್ತಾರೆ. ಹಾಗೆ ಇಂತಹ ಭಾರತ ಜನನಿಗೆ ನಾನು ನಮಿಸುತ್ತೇನೆ. ಆಮೇಲೆ ಯಮುನಾ ದೇವ ಗಂಗಾ ನರ್ಮದಾ ಇಂತಹ ಪವಿತ್ರ ಜಲಗಳಿಂದ ಕೂಡಿದ ರಮಣೀಯ ಪರಿಮಳದ ಪುಷ್ಪಗಳನ್ನು ಬಿಡುವಂತಹ ಅದರ ಗಂಧವನ್ನು ಸೇವಿಸುವಂತಹ ಪಕ್ಷಿ ಮಯೂರದ ನೃತ್ಯ ಕಲಾ ವಿನೋದದಿಂದ ಕೂಡಿದ ಭಾರತ ಮಾತೆಯ ರಾಷ್ಟ್ರಧ್ವಜದಲ್ಲಿ ವಿರಾಜಮಾನವಾಗಿರುವ ರಾಷ್ಟ್ರ ಮಾತೆಗೆ ನಾನು ವಂದಿಸ್ತೇನೆ ಅಂತ ಹೇಳೋ ಒಂದು ಗೀತೆಯನ್ನು ಅವರು ಬರೆದಿದ್ದಾರೆ. ಹಾಗೆ ಕಾಡಿನ ವರ್ಣನೆ, ಹಾಗೆ ಫಲ ಸಮೃದ್ಧಿಯಿಂದ ಕೂಡಿದಂಥ ಭಾರತ, ಹಾಗೆ ವಿಶ್ವ ಮಾನವತೆಯನ್ನು ಬೋಧಿಸಿದಂಥ ಭಾರತ, ಹಾಗೆ ಧರ್ಮ ಸಂಸ್ಕೃತಿಯನ್ನು ಬೋಧಿಸಿದಂಥ ಭಾರತ ದೇಶನೂ ಅವರು ನೆನಪಿಸುತ್ತಾರೆ. ಆಮೇಲೆ ಶ್ರೀಕೃಷ್ಣ ಜನನಂ, ಇದರಿಂದ ಕೆಲವು ಪಾತ್ರಗಳು ಬಹಳ ಹೃದಯಂಗಮವಾಗಿದೆ. ಕೆಲವು ಕುಚೇಲನನ್ನು ಶ್ರೀಕೃಷ್ಣ ಪರಮಾತ್ಮ ಎದುರುಗೊಂಡು ಅವನಿಗೆ ಆಸನವನ್ನು ಕೊಟ್ಟು ಕುಳಿಸಿದಂತಹ ಆ ಒಂದು ಸನ್ನಿವೇಶ ನಮ್ಮ ಹೃದಯವನ್ನು ಖಂಡಿತವಾಗಿಯೂ ಮೃದುವನ್ನಾಗಿ ಮಾಡುತ್ತದೆ. ಬಹಳ ಕೃಷ್ಣನ ಔದಾರ್ಯವನ್ನು ಅದು ತೋರಿಸ್ತದೆ. ಕೃಷ್ಣ ಕುಚೇಲ ಬರುವಾಗ ಎದ್ದು ನಿಂತು ಅವನನ್ನು ಸ್ವಾಗತಿಸಿ, ಕುಚಲನ ಪರಿಸ್ಥಿತಿ ನಮಗೆ ಗೊತ್ತಿದೆ, ನಾವು ಕುಚಲನ ಕಥೆಯನ್ನು ಕೇಳಿದ್ದೇವೆ. ಮನೆಯಲ್ಲಿ ಊಟಕ್ಕೂ ಗತಿ ಇಲ್ಲ, ಭಿಕ್ಷೆ ಬೇಡಿ 8-10 ಮಕ್ಕಳನ್ನು ಸಾಕಬೇಕಾದಂಥ ಪರಿಸ್ಥಿತಿ. ಅಂಥದರಲ್ಲಿ ಅಷ್ಟು ದರಿದ್ರನಾಗಿದ್ದಂಥ ಕುಚೇಲ ಕೃಷ್ಣನ ಸಹಪಾಠಿಯಾಗಿರ್ತಾನೆ. ತನ್ನ ಸಹಪಾಠಿ ಮನೆಗೆ ಬಂದಿದ್ದಾನಂತ ಬಹಳ ಸಂಭ್ರಮದಿಂದ ಸ್ವಾಗತಿಸಿ ಅವನನ್ನು ಸ್ವಾಗತಿಸುವಂಥ ರೀತಿ ಬಹಳ ಚೆನ್ನಾಗಿದೆ. ಅದನ್ನು ಖಂಡಿತವಾಗಿ ಎಲ್ಲರೂ ಓದಬೇಕಾದ್ದೇ ಆಗಿದೆ. ಹಾಗೆ ಅಲ್ಲಿಂದ ಕೃಷ್ಣನ ಅನುಗ್ರಹವನ್ನು ಪಡೆದು ಬಂದಂಥ ಕುಚೇಲ ಮನೆಗೆ ಬರುವಾಗ ಅವನ ಸ್ಥಳವೇ ಅವನಿಗೆ ಕನ್ಫ್ಯೂಷನ್ ಆಗ್ತದೆ.
ನೋಡುವಾಗ ಅಲ್ಲಿ ದೊಡ್ಡ ಅರಮನೆ, ಎಲ್ಲಿಗೆ ಬಂದಿದ್ದೇನೆ ಅಂತ ನಾವು ಕನ್ಫ್ಯೂಷನ್ ಆಗೋದು. ಈ ಚಿತ್ರಣ ಬಹಳ ಚೆನ್ನಾಗಿ ನಾಟಕದಲ್ಲಿ ಚಿತ್ರಣಗೊಂಡಿದೆ. ಹಾಗೆ ಜರಾಸಂಧ ವಧ ಅದು ಕೂಡ ಹಾಗೆ, ಅಲ್ಲಿ ಧರ್ಮರಾಜನಿಗೆ ಅರ್ಜುನ ಮತ್ತು ಭೀಮಸೇನ ಧೈರ್ಯ ಕೊಡುವಂಥ ರಾಜಸೂಯ ಯಾಗ ಮಾಡುವಾಗ ಇಂದ್ರಪ್ರಸ್ಥದಲ್ಲಿ ಅವರು ರಾಜ್ಯವನ್ನು ಸ್ಥಾಪಿಸಿ ಅಲ್ಲಿ ಸಭಾಗೃಹವನ್ನು ಕಟ್ಟಿಸಿ ನಾರದ ಆ ಸಮಯದಲ್ಲಿ ಅಲ್ಲಿಗೆ ಬಂದು ನಿನ್ನ ಪಿತೃಗಳ ಸಮಾಧಾನಕ್ಕಾಗಿ ನೀನು ರಾಜಸೂಯ ಯಾಗವನ್ನು ಮಾಡಬೇಕಂತ ಹೇಳುವಂಥದ್ದು ಈ ಸನ್ನಿವೇಶಗಳೆಲ್ಲ ಬಹಳ ಸುಂದರವಾಗಿ ಅಲ್ಲಿ ಚಿತ್ರಿತವಾಗಿದೆ. ಹಾಗೆ ಶ್ರೀಕೃಷ್ಣನ ಜನನ ಕಥೆ ಇದೆ, ಅದು ಬಹಳ ವಿಸ್ತಾರವಾದ ಕಥೆ. ನಮಗೆ ಭಾರತೀಯ ಹಿಂದೂಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಕಥೆ, ಅದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಆಮೇಲೆ ಹೃದಯ ಪರಿವರ್ತನೆ, ಅಶೋಕನ ಹೃದಯ ಪರಿವರ್ತನೆ, ಅದು ಕೂಡ ಭಾಳ ಚೆನ್ನಾಗಿದೆ. ಆಮೇಲೆ ಗಂಗಾ ಲಹರಿ, ಇದು ಕೂಡ ಪ್ರತಿಯೊಬ್ಬರು ತಿಳಿಯಲೇಬೇಕಾದಂಥ ವಿಷಯ. ಜಗನ್ನಾಥ ಪಂಡಿತ ಅಂತ ಒಬ್ಬ ಕವಿ ಇರ್ತಾನೆ, ಅವನು ಜಹಂಗೀರನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿರ್ತಾನೆ. ಆಮೇಲೆ ಎಷ್ಟೋ ವರ್ಷಗಳ ಬಳಿಕ ಅವನು ಜಹಂಗೀರ ಮಗನಾದ ಜಹಂಗೀರನ ಮಗನ ಶಹಜಾನನ ಆಸ್ಥಾನಕ್ಕೆ ಬರುವುದು ಮತ್ತು ಅವನು ಜಹಂಗೀರನ ಆಸ್ಥಾನದಲ್ಲಿ ನಡೆದಂಥ ವಿಚಾರಗಳು ನೆನಪು ಮಾಡಿಕೊಂಡು ಹೇಳುವಂಥ ಸನ್ನಿವೇಶ, ಅದೆಲ್ಲ ಬಹಳ ಸುಂದರವಾಗಿ ಅಲ್ಲಿ ಚಿತ್ರಿತವಾಗಿದೆ. ವಿಶೇಷ ಅಂದರೆ ಅಲ್ಲಿ ಜಗನ್ನಾಥ ಕವಿಗಳನ್ನು ಜಹಂಗೀರನ್ನು ಬಹಳ ಸನ್ಮಾನಿಸಿದ್ದ, ಹಾಗೆ ಶಹಜಾನ್ ಕೂಡ ಬಹಳ ಸನ್ಮಾನಿಸಿದ್ದ. ಜಹಂಗೀರ್ ಸನ್ಮಾನಿಸಿ ಅವನಿಗೆ ಅವನ ಪಾಂಡಿತ್ಯಕ್ಕೆ ಮೆಚ್ಚಿ ಅವನಿಗೆ ಬಹುಮಾನವನ್ನು ಕೊಡುವಂಥ ಸಂದರ್ಭದಲ್ಲಿ ರಜತ ತುಲಾಭಾರ ಮಾಡಿ ಕೊಟ್ಟಾದ ಮೇಲೆ ನಿನಗೆ ಇನ್ನೇನು ಬೇಕು ಅಂತ ಕೇಳುವಾಗ ಜಗನ್ನಾಥ ಪಂಡಿತ ಅಲ್ಲ, ಸಂಸ್ಕೃತ ಪಂಡಿತ, ಅವನು ಹೇಳ್ತಾನೆ ಅಲ್ಲಿ ಒಬ್ಬಳು ದೂತಿ ಇದ್ದಳು, ಆ ದೂತಿಯನ್ನು ತೋರಿಸಿ ನನಗೆ ಇವಳು ಬೇಕು ಅಂತ ಹೇಳುವಂಥ ಆ ಸನ್ನಿವೇಶ. ಆಗ ಅದು ಜಹಾಂಗೀರನ ಆಸ್ಥಾನದಲ್ಲಿ ಹೇಳಿದ್ದು. ಆ ಕಥೆಯನ್ನು ಇವನು ಶಹಜಾನನ ಆಸ್ಥಾನದಲ್ಲಿ ಆ ಕಥೆಯನ್ನು ಹೇಳೋದು. ಅವನು ಪುನಃ ದೇಶಾಟನ ಮಾಡಿ ಬಂದಾಗುವಾಗ ಅವನು ಈ ಪ್ರಕಟವನ್ನು ನೆನಪು ಮಾಡಿಕೊಂಡು ಹೇಳುವಂಥದ್ದು. ಅವಳೇ ಈ ಜಗನ್ನಾಥ ಪಂಡಿತನಿಗೆ ಶೃಂಗಾರ ಕಾವ್ಯಗಳನ್ನು ಬರೆಯಲಿಕ್ಕೆ ಸ್ಫೂರ್ತಿಯಾಗುತ್ತಾಳೆ. ಆ ಒಂದು ಸನ್ನಿವೇಶ ಅದು ಕೂಡ ಬಹಳ ಚೆನ್ನಾಗಿದೆ. ಗಂಗಾಲಹರಿ ಅಂತ ಹೇಳುವ ಒಂದು ಕೃತಿಯನ್ನು ಇವರು ರೂಪಕವಾಗಿ ಬರೆದಿದ್ದಾರೆ, ಅದು ಬಹಳ ಸುಂದರವಾಗಿದೆ. ಇದನ್ನೆಲ್ಲ ಬಹಳ ವರ್ಣಿಸಿದರೆ ಬಹಳ ರಸಮಯವಾಗಿದೆ. ಆದರೆ ನಾನು ಅವರ ಸುಭಾಷಿತ ಲಹರಿ, ಅದರ ಒಂದು ಕೆಲವು ಸುಭಾಷಿತಗಳನ್ನು ಹೇಳಿ ಇವತ್ತಿನ ನನ್ನ ಈ ಸಂವಾದವನ್ನು ಮುಗಿಸ್ತೇನೆ. ಸುಭಾಷಿತ ನೋಡಿ, ಕೆಲವು ಎಲ್ಲ ಪ್ರಸಿದ್ಧವಾದಂಥ ವಾಕ್ಯ, ನಾನು ಇದಕ್ಕೆ ಹೆಚ್ಚಿನ ವ್ಯಾಖ್ಯಾನ ಬೇಕಾಗಿಲ್ಲ. ಮುಖಸ್ತುತಿ, ಅತಿ ಮೃದು ಮಾತಾಡುವೆನೆನ್ನುತ್ತ ನೀ ಧೂರ್ತನೆಂದಿಗೂ ನಂಬದಿರು. ಅತಿಮಿನೇಂ ಧೂರ್ತ ಲಕ್ಷಣಂ, ಅದಕ್ಕೆ ಹೆಚ್ಚು ವ್ಯಾಖ್ಯಾನ ಏನು ಮಾಡೋದಿಲ್ಲ. ಹೇಗೆಂದರೆ ನಾಲಿಗೆ ತುದಿಯಲ್ಲಿ ಜೇನಿದೆ, ಅದರ ಒಳಗಿಹುದೆಲ್ಲವೂ ಬರೀ ನಂಜು ಅಂತ ಅದನ್ನು ಉಪಮೆ ಕೊಟ್ಟು ಅವರು ಬರೆದಿದ್ದಾರೆ. ಅದು ಪ್ರಸಿದ್ಧ ಸಂಸ್ಕೃತ ಸುಭಾಷಿತದ ಭಾಷಾಂತರ ರೂಪ. ಸಹವಾಸ ದೋಷದ ಬಗ್ಗೆ ಬರೆದಿದ್ದಾರೆ. ಅಯ್ಯೋ ದುರ್ಜನ ಮೈತ್ರಿಯ ಪಡೆದರೆ ತಪ್ಪಿದುದೆಲ್ಲವೂ ಅವಮಾನ, ಲೋಹದ ಸಹವಾಸದಿಂದ ಬೆಂಕಿಗೂ ಸಿಕ್ಕಿತು ಕಮ್ಮಾರನ ಹೊಡೆತ. ಅದಕ್ಕೂ ಹೆಚ್ಚು ವ್ಯಾಖ್ಯಾನ ಬೇಡ. ಇನ್ನು ಅತಿ ಸರ್ವತ್ರ ವರ್ಜಯೇತ್ ಅಂತ ಸಂಸ್ಕೃತದಲ್ಲಿದೆ. ಅದನ್ನು ಅತಿ ಸೌಂದರ್ಯದ ಸೀತೆಯು, ಅಂತೆಯೇ ಅತಿ ಮದ ಹೊಂದಿದ ರಾವಣನು, ಅತಿ ದಾನದ ಬಲಿಯೂ ಹಾಳಾದರು. ಆದ್ದರಿಂದ ಅದರಿಂದ ಅತಿಯನ್ನು ತೊರೆಯುವುದು ಅಂದರೆ ಅತಿ ಸರ್ವತ್ರ ವರ್ಜಯೇತು. ಆಲಸಿಗೆ ಸುಖವಿಲ್ಲ, ಅಲಸಸ್ಯ ಕುತೋ ವಿದ್ಯಾ ಅಂತ ಪ್ರಸಿದ್ಧವಾದ ಸುಭಾಷಿತ ಇದೆ. ಇದೆಲ್ಲ ಜನಜನಿತವಾಗಿರೋ ಸುಭಾಷಿತಗಳೇ, ಅದನ್ನೇ ಅವರು ಕನ್ನಡದಲ್ಲಿ ಬರೆದಿರುವುದು. ಆಲಸಿಯಾದವನಿಗೆ ವಿದ್ಯೆಯಂತು, ವಿದ್ಯಾಹೀನನಿಗೆ ಧನವೆಂತು, ಧನವಿಲ್ಲದವನಿಗೆ ಮಿತ್ರರೆಂತಹರು, ಮಿತ್ರ ಇಲ್ಲದಿದ್ದರೆ ಸುಖವೆಂತು. ಹಾಗೆ ದೈವ ಸಹಾಯ, ಯಾರಿಗೆಲ್ಲ ದೈವ ಸಹಾಯ ಸಿಗುತ್ತದೆ. ಉದ್ಯಮ, ಸಾಹಸ, ಧೀರತೆ, ಸನ್ಮತಿ, ಶಕ್ತಿ, ಪರಾಕ್ರಮ ವಿಂತಿವುಗಳು ಎಲ್ಲಿರುವವೋ ಅಲ್ಲೇ ದೈವ್ಯವೂ ಸಹ ಸಹಾಯಕಾರಿಯೂ ತಾನಹುದು. ದೈವ ಸುಮ್ಮನೆ ಮಲಗಿ ನಿದ್ದೆ ಮಾಡಿದರೆ ದೈವವನ್ನು ಪ್ರಾರ್ಥನೆ ಮಾಡಿದರೆ ದೈವ ಕೊಡುವುದಿಲ್ಲ ಅಂತ ಹೇಳೋದನ್ನು ಅವರು ಚೆನ್ನಾಗಿ ಹೇಳಿದ್ದಾರೆ. ಕಾರ್ಯಜಯ, ಉದ್ಯಮದಿಂದಲೇ ಕಾರ್ಯವು ಜಯಿಪುದು, ಬರೀ ಆಲೋಚನೆಯಿಂದಲ್ತು
ಮಲಗಿದ ಸಿಂಹದ ಬಾಯಿಗೆ ಮೃಗಗಳು ತಾನಾಗಿ ಬೀಳುವುದೇ, ಇದು ಕೂಡ ಬಹಳ ಸುಪ್ರಸಿದ್ಧವಾದ ಸುಭಾಷಿತ. ಸಾಧುಗಳ ಬಗ್ಗೆ ಬರೆದಿದ್ದಾರೆ. ಉದಯ ಕಾಲದಿ ಕೆಂಪಾಗಿಹ ರವಿ ಅಸ್ತದೊಳು ಕೆಂಪಾಗಿಹನು, ಸಂಪತ್ತಿನೊಳು ಆಪತ್ತಿನೊಳು ಸಾಧುಗಳು ಒಂದೇ ವಿಧಿಯಂತೆ. ಹೀಗೆ ಕೊನೆಯದೊಂದು ಸುಭಾಷಿತ ಹೇಳಿ ನಾನು ಮುಗಿಸ್ತೇನೆ. ಕಾಲಕ್ಷೇಪ ಹೇಗಿರ್ತದೆ ಅಂತ. ಕಾವ್ಯಶಾಸ್ತ್ರಗಳನ್ನು ಓದುವುದರಿಂದ ಮತಿವಂತರು ಕಾಲವ ಕಳೆವರ್, ಆದರೆ ಮೂರ್ಖರು ನಿದ್ರೆಯೊಳೋ ವ್ಯಸನದೊಳೋ ಕಲಹದೊಳೋ ಕಳೆವರ್. ಶಾಸ್ತ್ರ ಸಾಹಿತ್ಯ ಇದನ್ನು ಕೇಳುವುದರಿಂದ ಓದುವುದರಿಂದ ನಮ್ಮ ಸಭೆ ಖಾಲಿದೆ. ಸರಿ 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 ಅದು ಕೇಳೋ ಕಿವಿ ಹತ್ತಾದರೂ ಇದೆಯಲ್ಲ ಅಂತ ಹೇಳೊಂದು ಸಮಾಧಾನ ಸಂತೋಷದಿಂದ ಇಂತಹ ಒಂದು ಪೂಜ್ಯ ಕವಿಗಳ ನಿತ್ಯ ಸ್ಮರಣೆ ಮಾಡಬೇಕಂತ ಕವಿಗಳ ಕೆಲವು ವಿಚಾರಗಳನ್ನು ನಾನು ಹೇಳಿದ್ದೇನೆ. ಹೇಳುವ ಬಹಳಷ್ಟಿದೆ. ಸಾಮಾನ್ಯ ಇದನ್ನು ಬಹಳ ಸೂಕ್ಷ್ಮವಾಗಿ ಹೇಳಲಿಕ್ಕೂ 1 ಗಂಟೆ ಬೇಕು. ಆದರೆ ಸರಿಯಾಗಿ ವಿಮರ್ಶೆ ಮಾಡಬೇಕಾದರೆ ಅರ್ಧ ದಿನ ಬೇಕು. ಅಷ್ಟು ಮಾಡುವಷ್ಟು ಅದರಲ್ಲಿ ಸಾಹಿತ್ಯ ಇದೆ, ಅವರ ರಚನೆಯ ಕವಿತಾ ಶೈಲಿ ಇದೆ. ಇದರ ಬಗ್ಗೆ ಎಲ್ಲ ನಾವು ಮಾತನಾಡಲಿಕ್ಕೆ ಇನ್ನೊಂದು ಕವಿ ಸಮ್ಮೇಳನ ಆದಾಗ ನಾವು ಅದನ್ನು ಪ್ರಯತ್ನ ಮಾಡುವಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸಿ. ಇದೊಳ್ಳೆ ಸಂಗತಿ, ನಮ್ಮನ್ನು ಕುತೂಹಲಿಸಿದೆ. ಭಾರಿ ಸಂತೋಷ ಆಗಿರ್ಬೋದು. ಯಾಕೆಂದರೆ ಅವರ ಚತುರ್ಭಾಷಾ ಕೃತಿಗಳ ಬಗ್ಗೆ ಇಲ್ಲಿ ಒಂದು ಸಂವಾದ ನಡೆದಿದೆ. ಆದರೆ ಕೆಲವೊಮ್ಮೆ ಇಲ್ಲಿ ಇರುವಂತಹ ಚೇರ್ಗಳಿಗೆ ಜೀವ ಇರ್ತಿದ್ರೆ ನಮ್ಮನ್ನೆಲ್ಲ ಬಂದವರು ಹೊಡೆದಾಗ್ತಿದ್ರು. ಯಾಕೆಂದರೆ ಅಷ್ಟು ಕೂಡ ಒಂದು ತಾಳ್ಮೆಯಿಂದ ಎಲ್ಲರೂ ಇದನ್ನು ಸಹಿಸಿದ್ದೀರಿ ಈ ಒಂದು ಕಾರ್ಯಕ್ರಮವನ್ನು. ವೆಂಕಟರಾಜ ಪುಂಚಿತಾಯರು ಬಹಳಷ್ಟು ವಿಚಾರಗಳನ್ನು ತಮ್ಮ ಕಾವ್ಯದ ಮೂಲಕ ಅಭಿವ್ಯಕ್ತಿಪಡಿಸಿದವರು. ಏನಿದ್ರೂ ಕೂಡ ಈ ಒಂದು ಧನ್ಯವಾದ ಸಮಾರಂಭದಲ್ಲಿ ಒಂದು 10-20 ಜನ ಇಲ್ಲಿ ನೆರೆದಿರುವುದು ನಮಗೆಲ್ಲ ಸಂತೋಷ ಕೊಟ್ಟಿದೆ. ಅದಕ್ಕಾಗಿ ನಾನು ಥೋಮಸ್ ಕ್ರಾಸ್ತ ಅವರನ್ನು ಧನ್ಯವಾದಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಏನಾದಂಥ ಕುವೆಂಪು ಚತುರ್ಭಾಷಾ ಕಾವ್ಯ ಸಂವಾದದ ಸಮನ್ವಯಕಾರರಾದ ಶ್ರೀ ರಾಧಾಕೃಷ್ಣ ಉಳೆತಡ್ಕ ಅವರು ಇವತ್ತು ಇಲ್ಲಿ ನಡೆದಂಥ ಕುವೆಂಪು ಅವರ ಹಲವಾರು ಕವಿತೆಗಳ ಬಗ್ಗೆ ಒಳ್ಳೆಯ ರೀತಿಯಿಂದ ಉಲ್ಲೇಖಿಸಿ ಅದರ ಆತ್ಮಶಕ್ತಿಯನ್ನು ನಿರ್ವಹಿಸಿ ಪ್ರಾರಂಭದಲ್ಲೇ ಎಲ್ಲ ಜನರಿಗೂ ಆ ಸಮಯದಲ್ಲಿ ಒಳ್ಳೆಯ ರೀತಿಯಂಥ ಒಂದು ಪ್ರಸ್ತಾಪ ಮಾಡಿದ್ದು. ಆನಂತರ ಇಲ್ಲಿ ಪ್ರಥಮವಾಗಿ ಡಾಕ್ಟರ್ ಆಶಾಲತಾ ಚೇವಾರು ತುಳು ಕವನಗಳ ಬಗ್ಗೆ ಪ್ರಸ್ತಾವಿಸಿದರು. ಅದೇ ಪ್ರಕಾರ ಅದರ ಬಗ್ಗೆ ತುಂಬ ಒಳ್ಳೆಯ ರೀತಿಯಿಂದ ಒಳ್ಳೆಯ ಸಂವಹನ ನಡೆಸಿದಂಥ ಶ್ರೀಮತಿ ಆಶಾಲತಾ ಚೇವಾರು ಅವರು ಬಹುಶಃ ನನಗೆ ಕಾಣ್ತಿದ್ದವರು ತಮಿಳು ಮಾತೃಭಾಷೆ. ಅದೇ ಪ್ರಕಾರ ನಮ್ಮ ರಾಷ್ಟ್ರ ಕವಿಗಳದ್ದು ಎಲ್ಲದ್ದು ಯಾರು ಕನ್ನಡ ಮಾತೃಭಾಷೆ ಅಲ್ಲವೇ ಅಲ್ಲ. ರಾಷ್ಟ್ರ ಕವಿ ನಮ್ಮ ಮಂಜೇಶ್ವರ ಗೋವಿಂದ ಪೈ ಅವ್ರದ್ದು ಕೊಂಕಣಿ, ದಾರಾ ಬೇಂದ್ರೆ ಅವ್ರದ್ದು ಮರಾಠಿ, ಹಾಗೆ ಸುಮಾರು ರಾಷ್ಟ್ರ ಕವಿಗಳದೆಲ್ಲ. ಹಾಗೆ ಹೇಗೆ ಹೇಳುವುದಾದರೆ ರಾಷ್ಟ್ರ ಮಾತೃಭಾಷೆ ನನ್ನದು ಕೊಂಕಣಿ. ಹೀಗೆ ಎಲ್ಲ ಭಾಷೆಯವರು ಹೆಚ್ಚು ಕನ್ನಡದಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಆ ಸಾಹಿತ್ಯದ ಮೂಲಕ ಕನ್ನಡಾಂಬೆಯ ಸೇವೆಯನ್ನು ಮಾಡಿದವರು. ಆದ ಕಾರಣ ಅವರಿಗೆ ಧನ್ಯವಾದ ಹೇಳುವುದರೊಂದಿಗೆ ಶ್ರೀಮತಿ ಲಕ್ಷ್ಮೀ ಕೆ ಅವರು ಕನ್ನಡದಲ್ಲಿ ಕೂಡ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಕಾಲೇಜು ಕಾಸರಗೋಡು ಅವರು ಕೂಡ ಹೆಚ್ಚು ಒಳ್ಳೆಯ ರೀತಿಯಿಂದ ಆ ಕವಿತೆಗಳ ಪ್ರಸ್ತಾಪಿಸಿ ಅದರ ಹೃದಯ ಭಾಗದಲ್ಲಿ ಆಳವಾಗಿ ಅಭ್ಯಾಸಿಸಿ ಸಂಶೋಧಿಸಿ ಕೆಲವು ವಿಷಯಗಳಲ್ಲಿ ಮಂಡಿಸಿದ್ದಾರೆ. ಇನ್ನಿರುವವರು ಸಂಸ್ಕೃತ ಭಾಷೆ ಬಗ್ಗೆ ಶ್ರೀ ವಿಜಯಕಾಂತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ವೆಂಕಟರಾಯ ಪುಣಿಚಿತ್ತಾರ ಕವಿತೆಗಳ ಬಗ್ಗೆ
ಸರಿಯಾಗಿ ಅಧ್ಯಯನ ನಡೆಸಿ ಕೆಲವು ವಿಷಯಗಳನ್ನ ಇಲ್ಲಿ ಮಂಡಿಸಿದ್ದಾರೆ. ಅದನ್ನೆಲ್ಲ ಇನ್ನು ಮುಂದೆ ಕೂಡ ಸಂಶೋಧಕರು ಪರಿಗಣಿಸಿ ಅದರ ಬಗ್ಗೆ ಆಳವಾಗಿ ಅಭ್ಯಸಿಸಿ ಯಾರಾದರೂ ಇನ್ನೂ ಡಾಕ್ಟರೇಟ್ ಪಡೆಯುವವರು ಅಥವಾ ಅದರ ಬಗ್ಗೆ ಸಂಶೋಧನೆ ನಡೆಸುವವರು ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಿಸಬೇಕು. ಇನ್ನು ಇನ್ನೊಬ್ಬರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದವರು ಮಲಯಾಳಂ ಬಗ್ಗೆ ಶ್ರೀ ರವೀಂದ್ರ ಪಾಡಿ ಅವರು ಕೂಡ ಮಲಯಾಳದಲ್ಲಿ ಏನೆಲ್ಲ ಸಾಹಿತ್ಯ ಶ್ರೀ ಪುಣಿಚಿದವರು ದಿವಂಗತ ಪುಣಿಚಿದವರು ನಡೆಸಿದವರು ಅದರ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ. ಹಾಗೆ ಅದರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಅಭ್ಯಾಸಿಸಿ ಜನರ ಮುಂದೆ ಈ ವಿಷಯವನ್ನು ಮಂಡಿಸಿದ್ದಾರೆ. ಅದ ಕಾರಣ ಇವರಿಗೂ ಧನ್ಯವಾದವನ್ನು ಹೇಳಿಕೊಂಡು ನಾವು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಇಲ್ಲಿ ಬಂತ ನಮ್ಮ ಹಿರಿಯ ಕವಿ, ಅದೇ ಪ್ರಕಾರ ಇವತ್ತಿನ ಸಮನ್ವಯಕರು, ಅಧ್ಯಕ್ಷರು ಹಾಗೂ ನಿರೂಪಕರು ಆದಂಥ ಶ್ರೀ ರಾಧಾಕೃಷ್ಣ ಉಳಿತರ್ಕ, ಶ್ರೀಮತಿ ಲಕ್ಷ್ಮೀ ಕೆ, ಡಾಕ್ಟರ್ ಆಶಲತಾ ಚೇವರು, ಶ್ರೀ ರವೀಂದ್ರನ್ ಪಾಡಿ, ಶ್ರೀ ವಿಜಯಕಾನ, ಇವರಿಗೆಲ್ಲರಿಗೂ ನನ್ನ ಹೃದಯದ ಭಾಷೆಯಲ್ಲಿ ಧನ್ಯವಾದ ಸಮೇತ ಧನ್ಯವಾದದ ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್.